यतोऽन्वयादितरतश्चार्तेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि यं प्रौरजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि निगमकल्पतरोर्गलितं फलं शुकमुखादमृतद्रवसंयुतं पिबत भागवतं रसमालयं मुहुरहो रसिका भुवि भावुकाः ಹರಿಕಥಾಮೃತಸಾರಗುರುಗಳ ಕರುಣದಿಂದಾಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ನಾಭಾಗಾದಂಬರೀಶೋ ಭೂನ್ಮಹಾಭಾಗವತ ಕೃತಿ. ನಾಭಾಗ ಮಹಾರಾಜನ ಕಥೆಯನ್ನು ಹೇಳಿದರು. ವೈವಸ್ವತ ಮನುವಿನ ಮಗ ನಾಭಾಗ. ಆ ನಾಭಾಗನ ಮಗ ಅಂಬರೀಷ ಚಕ್ರವರ್ತಿ. ಆ ಅಂಬರೀಷ ಮಹಾರಾಜ ಅಂಬರೀಷೋ ಮಹಾಭಾಗ ಸಪ್ತದ್ವೀಪವತೀಂ ಮಹೀಂ, 7 ದ್ವೀಪಗಳಿಂದ ಕೂಡಿದಂತಹ ಅಖಂಡ ಭೂಮಿಯನ್ನು ಅಳಿವಿಲ್ಲದಂತೆ, ಅಂದರೆ ಎಲ್ಲೂ ಕೂಡ ಕುಂದುಕೊರತೆ ಇಲ್ಲದಂತೆ ಒಳ್ಳೆ ಸಂಪದ್ಭರಿತವಾಗಿ ಆಳ್ತಾ ಇದ್ದಂತೆ. ಬೇಕಾದಷ್ಟು, ಯಾರಿಗೂ ಕೂಡ ಸಂಪತ್ತು ಇನ್ನೊಂದು ಮತ್ತೊಂದು ದುರ್ಲಭ ಅಂತ ಏನು ಇರಲೇ ಇಲ್ಲಂತೆ. ಎಲ್ಲ ಬೇಕಾದಷ್ಟು ಸಿಗುತ್ತಿತ್ತು. ಆ ರೀತಿಯಲ್ಲಿ ಚೆನ್ನಾಗಿ ಆಳ್ತಾ ಇದ್ದಂತೆ. ಅವನ ವ್ಯಕ್ತಿತ್ವ ಹೇಗಿತ್ತು ಅಂತ ಒಂದೆರಡು ಶ್ಲೋಕದಲ್ಲಿ ವರ್ಣನೆ ಮಾಡುತ್ತಾರೆ. ಆ ಅಂಬರೀಷ ಚಕ್ರವರ್ತಿ ಹೇಗಿದ್ದ ಅವನು ಅಂತ ಹೇಳಿದರೆ, ಅವನ ವ್ಯಕ್ತಿತ್ವವೇ ಒಂದು ಅದ್ಭುತ. ಅವನು ಪ್ರತಿನಿತ್ಯವೂ ಕೂಡ ಅವನ ಕೆಲಸ ಏನು ಅಂದರೆ, ದೊಡ್ಡ ರಾಜ ಚಕ್ರವರ್ತಿ, ಏನು 7 ಸಾಗರಗಳನ್ನು ದಾಟಿ ಸಪ್ತದ್ವೀಪಗಳನ್ನು ಭೂಮಂಡಲವನ್ನೆಲ್ಲ ಆಳ್ತಕ್ಕಂಥ ಚಕ್ರವರ್ತಿ, ಇಂಥ ವ್ಯಕ್ತಿ ಪ್ರತಿನಿತ್ಯ ಮಾಡ್ತಾ ಇದ್ದ ಕೆಲಸ ಏನು ಅಂದರೆ, ಸವೈ ಮನ ಕೃಷ್ಣ ಪದಾರವಿಂದಯೋ ವಚಾಂಸಿ ವೈಕುಂಠ ಗುಣಾನುವರ್ಣನೆ ಕರೌ ಹರೇರ್ಮಂದಿರ ಮಾರ್ಜನಾದಿಷು ಶ್ರುತಿಂ ಚಕಾರಾಚ್ಯುತ ಸತ್ಕತೋದಯೇ ಮುಕುಂದಲಿಂಗಾಲಯ ದರ್ಶನೇ ದೃಶೌ ತದ್ಭೃತ್ಯ ಗಾತ್ರ ಸ್ಪರ್ಶೇಂಗ ಸಂಗಮಂ ಗ್ರಾಣಂಚ ತತ್ಪಾದ ಸರೋಜ ಸೌರಭ ಶ್ರೀಮತ್ತುಲಸ್ಯಾಂ ರಸನಾಂ ತದರ್ಪಿತೆ. ಅವನ ಬದುಕಿ ಹೇಗಿತ್ತು ಅಂತ ಹೇಳುತ್ತೆ. ಎಷ್ಟು ಅದ್ಭುತವಾಗಿ ಬದುಕ್ತಿದ್ದ ಅವನು. ಸವೈ ಮನ ಕೃಷ್ಣ ಪದಾರವಿಂದಯೋ, ಯಾವಾಗಲೂ ಅವನ ಮನಸ್ಸು, ತನ್ನ ಮನಸ್ಸನ್ನು ಯಾವಾಗಲೂ ಏನು ಮಾಡ್ತಿದ್ದಂತೆ, ಕೃಷ್ಣನ ಪಾದಕಮಲದಲ್ಲಿ ಧ್ಯಾನಕ್ಕಿಡ್ತಿದ್ದಂತೆ. ಅಲ್ಲೇ ಧ್ಯಾನ ಮಾಡ್ತೀರಿ ನೀನು, ಅಲ್ಲಿ ಇಲ್ಲಿ ಹೋಗಬೇಡ ಅಂತ ಯಾವಾಗಲೂ ಧ್ಯಾನದಲ್ಲೇ ಮಗ್ನವಾಗಿರೋದು ಮನಸ್ಸು. ಧ್ಯಾನ ಅಂದರೆ ಧ್ಯಾನ. ಆ ರೀತಿಯಲ್ಲಿ ಕೃಷ್ಣ ಪದಾರವಿಂದಯೋ, ಭಗವಂತನ ಪಾದದ ಚಿಂತನೆ ಮಾಡ್ಕೋತ ಇರೋನಂತೆ. ಆ ಭಗವಂತನ ಪಾದ ಕಾಳಿಂಗ ಮರ್ದನ ಮಾಡಿದ ಪಾದ. ಇನ್ನಷ್ಟೇ ಅಲ್ಲ, ಆ ಪಾದದ ಗುರುತನ್ನು ನೋಡಿ ಅಕ್ರೂರ ಹೊರಳಾಡಿದ್ದಾನೆ ಅಂತ ದಿವ್ಯ ಪಾದ. ಇನ್ನು ಅದೇ ಪಾದ ಅನ್ನುವಂಥದ್ದು ರಾಮಾವತಾರದಲ್ಲಿ ಈ ಅಹಲ್ಯೆಯನ್ನು, ಜಡವಾಗಿದ್ದವಳಿಗೆ ಚೈತನ್ಯವನ್ನು ಕೊಟ್ಟಿದೆ ಅಂಥ ಪಾದ. ಹೀಗೆಲ್ಲ ಅನೇಕ ಚಿಂತನೆಗಳು ಧ್ಯಾನ ಮಾಡ್ತಾ ಇದ್ದಂತೆ. ಸವೈ ಮನಃಕೃಷ್ಣ ಪದಾರವಿಂದಯೋ, ಮಾತಾಡಿದರೆ ಸಾಕು ದೇವರ ಕಥೆಗಳನ್ನು ಮಾತಾಡ್ತಿದ್ದ, ದೇವರ ವಿಚಾರ ಮಾತಾಡ್ತಿದ್ದಂತೆ. ವಚಾಂಸಿ ವೈಕುಂಠ ಗುಣಾನುವರ್ಣನೆ, ನಾವು ಬಾಯಿ ತೆಗೆದ್ರೆ ಇನ್ನೊಬ್ಬರನ್ನ ಬೈಲಿಕ್ಕೆ ತೆಗೆದಿರ್ತೇವೆ, ಅವನು ಹಾಗಲ್ಲ ಅಂತೆ. ದೇವರ ನಾಮಸ್ಮರಣೆ ಮಾಡಲಿಕ್ಕೇನೆ ಬಾಯಿ ತೆಗಿತಿದ್ದಂತೆ. ಇನ್ನು ಪ್ರತಿನಿತ್ಯ ಅವನ ಕೆಲಸ ಏನು ಅಂದರೆ, ಕರೌ ಹರೇರ್ ಮಂದಿರ ಮಾರ್ಜನಾದಿಷು, ಏನಿಲ್ಲ, ಬರೀ ಏನೊಂದು ಪಂಡಿತರು ಇರ್ತಾರಲ್ಲ, ಸುಧಾಮಂಗಳ ಅಂತ ಮಾಡ್ಕೊಂಡಿರ್ತಾರೆ ಅಷ್ಟೇ. ಏನೋ ಒಂದು ಪಂಡಿತರು, ಸುಧಾ ಅಂತ ಇರಲಿಲ್ಲ ಅಂದರೂ ಬೇರೆ ಏನೋ ಒಂದು ಪಂಡಿತರು ಸ್ವಲ್ಪ ಸ್ವಲ್ಪ ಶಾಸ್ತ್ರ ಓದಿರ್ತಾರೆ. ಅವರಿಗೇನಾದರೂ ಕೂಡ ಒಂದು ದೇವಸ್ಥಾನಕ್ಕೆ ಹೋದಾಗ ಅಲ್ಲೇನೋ ಒಂದು ಸ್ವಲ್ಪ ಕಸ ಇದೆ, ಆ ಕಡೆ ಸರಿಸ್ರಿ ಅಂದರೆ
ಏನು ನಾನೊಬ್ಬ ದೊಡ್ಡ ಪಂಡಿತ, ನನಗೆ ಹೀಗೆ ಹೇಳ್ತೀರಾ ನೀವು ಅಂತ ದೊಡ್ಡ ಗಲಾಟೆನೇ ನಡೆದೋಗ್ಬಿಡ್ತದೆ. ಆದರೆ ಇವನು ಅಖಂಡ ಭೂಮಂಡಲದ ಚಕ್ರವರ್ತಿ, ಇವನೇನು ಮಾಡ್ತಾ ಇದ್ದಂತೆ, ಪ್ರತಿನಿತ್ಯ ಮಾಡ್ತಾ ಇದ್ದ ಕೆಲಸ ಹರಿಮಂದಿರಕ್ಕೆ ಹೋಗಿ ಕಸ ಬಳಿದು ಎಲ್ಲ ಒರೆಸಿ ಮಾಡಿ ಶುದ್ಧ ಮಾಡಿ ಬರ್ತಿದ್ದಂತೆ. ಮಹಾಪುಣ್ಯದ ಕೆಲಸ ಇದು ಅಂತ. ಹರಿಮಂದಿರ ಮಾರ್ಜನ ಮಾಡೋದಿದೆಯಲ್ಲ, ದೇವಸ್ಥಾನಗಳಲ್ಲಿ ಹೋಗಿ ಕಸ ಬಳಿಯುವಂಥದ್ದು, ಆ ದೇವಸ್ಥಾನದಲ್ಲಿ ಬ್ರಾಹ್ಮಣರು ಊಟ ಮಾಡಿದರೆ ಎಲೆ ಎತ್ತೋದು ದೊಡ್ಡ ಪುಣ್ಯದ ಕೆಲಸ, ಮಹಾಪುಣ್ಯದ ಕೆಲಸ. ಆದ್ದರಿಂದ ಕರಹು ಹರೇರ್ ಮಂದಿರ ಮಾರ್ಜನಾದಿಶು ಅದನ್ನು ಮಾಡ್ತಾ ಇದ್ದಂತೆ. ಇನ್ನು ಕಿವಿಯಿಂದ ಕೇಳೋದು ಅಂತಿದ್ರೆ ಕೇವಲ ಸತ್ಕಥೋದಯೇ. ಶ್ರುತಿಂಚಕಾರ ಅಚ್ಯುತ ಸತ್ಕಥೋದಯೇ, ಶ್ರುತಿಂಚಕಾರ ಅಚ್ಯುತ ಸತ್ಕಥೋದಯೇ. ಯಾವಾಗಲೂ ಕೂಡ ಭಗವಂತನ ಗುಣಗಾನವನ್ನೇ ಕೇಳ್ತಿದ್ದಂತೆ, ಕಿವಿಯಿಂದ ಕೇಳೋದು ಅಂತಿದ್ರೆ ಇನ್ನೇನು ಇಲ್ಲ. ಹೀಗೆ ಅದನ್ನು ಹೇಳುವಾಗ ವೇದವ್ಯಾಸ ದೇವರು ಕೂಡ ಬಹಳ ಅದ್ಭುತವಾಗಿ ಹೇಳಿದ್ದಾರೆ. ಇಲ್ಲೇನು ಮಾಡ್ತಾರೆ ಅಂದರೆ, ಉಳಿದದ್ದನ್ನೆಲ್ಲ ಹೇಳಬೇಕಾದ್ರೆ ವಚಾಂಸಿ ಮಾತುಗಳೆಲ್ಲ ಭಗವಂತನನ್ನು ವರ್ಣನೆ ಮಾಡುತ್ತಿತ್ತು. ಮನಸ್ಸಿರೋದು ಎಲ್ರಿಗೂ ಒಬ್ಬೊಬ್ಬರಿಗೂ ಒಂದೊಂದೇ ಇರ್ತದೆ. ಆದ್ದರಿಂದ ಮನಸ್ಸು ಭಗವಂತನ ಪಾದಸ್ಮರಣೆ ಮಾಡುತ್ತಿತ್ತು. ಆದರೆ ಕೈಗಳು ಎಷ್ಟಿರ್ತವೆ, ಹರಿಮಂದಿರ ಮಾರ್ಜನ ಮಾಡಬೇಕಾದ್ರೆ, ಕಸ ಬೆಳಿಬೇಕಾದ್ರೆ 2 ಕೈ, ಆದ್ದರಿಂದ 2 ಕೈಯಿಂದ ಸೇವೆ ಮಾಡುತ್ತಿದ್ದ ಅಂತ ದ್ವಿವಚನವನ್ನು ಹೇಳುತ್ತಾರೆ. ಕರವು ಹರೇರ್ ಮಂದಿರ ಮಾರ್ಜನಾದಿಶು, ಕರವು ಅಂತ ಹೇಳ್ತಾರೆ. ಆದರೆ ಇಲ್ಲಿ ಕಿವಿಯಿಂದ ಕೇಳ್ತಾ ಇದ್ದ ದೇವರ ಕಥೆ ಅಂತ ಹೇಳಿದರೆ ಮಾತ್ರ ಅಲ್ಲಿ ಏನು ಮಾಡ್ತಾರೆ ಅಂದರೆ ಶ್ರುತಿಂ ಚಕಾರ ಅಚ್ಯುತ ಸತ್ಕಥೋದಯೇ, 1 ಕಿವಿಯಿಂದ ಕೇಳ್ತಿದ್ದ ಅಂತ ಬರೆದಿದ್ದಾರೆ ವೇದವ್ಯಾಸದೇವರು. 1 ಕಿವಿಯಿಂದ ದೇವರ ಕಥೆ ಕೇಳುತ್ತಿದ್ದ ಅಂತ ಹೇಳುತ್ತಾರೆ. ಏನು ಅಭಿಪ್ರಾಯ ಹಾಗಾದರೆ? 1 ಕಿವಿಯಿಂದ ಕೇಳ್ತಿದ್ದ ಅಂದರೆ ಈ ಕಡೆ ಕೇಳ್ತಿದ್ದ, ಆ ಕಡೆ ಬಿಡುತ್ತಿದ್ದ ಅಂತ ಅರ್ಥನೇ. ಹಾಗಾದರೆ ಏನು ಮಾಡ್ತಿದ್ದ ಹಾಗಾದರೆ? ಯಾಕೆ ಹೀಗೆ ಹೇಳಿದ್ದಾರೆ ಅಂದರೆ, ಇದಕ್ಕೆ ವ್ಯಾಖ್ಯಾನವನ್ನು ಮಾಡಿದಂಥ ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರು ಬರೀತಾರೆ, ದೊಡ್ಡ ಹಿರಿದಾದ ಅರ್ಥವನ್ನು ಹೇಳ್ತಿದ್ದಾರೆ ವೇದವ್ಯಾಸದೇವರಿಗೆ. ಏನು ಅಂದರೆ, ಎಷ್ಟು ಕಿವಿ 2 ಇದ್ದರೂ ಕೂಡ ಈ ಉಪನಯನ ಅಂತ ಆಗ್ತದೆ ಮಕ್ಕಳಿಗೆ ಉಪನಯನ ಆಗ ಗಾಯತ್ರಿ ಮಂತ್ರದ ಉಪದೇಶ ಅಂತ ಮಾಡ್ತಾರೆ, ಬ್ರಹ್ಮೋಪದೇಶ ಅಂತ ಹೇಳುತ್ತಾರೆ. ಆ ಗಾಯತ್ರಿ ಮಂತ್ರದ ಉಪದೇಶ ಮಾಡಬೇಕಾದ್ರೆ ಮಗನಾದವನ್ನ ತೊಡೆ ಮೇಲೆ ಕೂಡಿಸಿಕೊಂಡು ಅವನ ಬಲಗಿವಿಯಲ್ಲಿ ಉಪದೇಶ ಮಾಡಬೇಕಂತೆ. 2 ಕಿವಿ ಇರ್ತದೆ, ಆದರೆ 2 ಕಿವಿಗೂ ಉಪದೇಶ ಮಾಡಲಿಕ್ಕಿಲ್ಲ, ಬಲಗಿವಿಗೆ ಮಾತ್ರ ಉಪದೇಶ ಮಾಡಬೇಕಂತ. ಅದು ಬ್ರಹ್ಮೋಪದೇಶ ಅಂದರೆ ಅಷ್ಟು ಸಾಮರ್ಥ್ಯ ಇರುವಂಥ ಮಂತ್ರ, ಆದ್ದರಿಂದ ಬಲಗಿವಿಯಲ್ಲಿ ಉಪದೇಶ ಮಾಡಬೇಕು. ಹಾಗೆ ಇವನು ಕೂಡ ಏನು ಮಾಡುತ್ತಿದ್ದಂತೆ, ದೇವರ ಕಥೆಗಳನ್ನು ಯಾವ ಕಥೆ ಕೇಳಿದ್ರು, ದೇವರ ವಿಷಯಗಳನ್ನು ಕೇಳಿದರೆ ಸಾಕು ಅದೆಲ್ಲ ಬ್ರಹ್ಮೋಪದೇಶ ಅಂತ ತಿಳ್ಕೊಳ್ತಿದ್ದ. ಆದ್ದರಿಂದ ಎಲ್ಲ 1 ಕಿವಿಯಲ್ಲಿ ಕೇಳ್ತಿದ್ದ ಅಂತ ಹಾಗೆ ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳ್ತಾರೆ. ಪ್ರತಿಯೊಂದು ಬ್ರಹ್ಮೋಪದೇಶ ತುಲ್ಯ ಅಂತ, ಪರಮಾತ್ಮನ ಕಥೆಗಳೆಲ್ಲವೂ ಕೂಡ ಅಂತ. ಆ ರೀತಿ ಅಷ್ಟು ಗೌರವ ಇತ್ತು ಅದರ ಬಗ್ಗೆ ಅಂತ ಅಭಿಪ್ರಾಯ. ಆ ಗೌರವದಿಂದ ಆ ಕಥೆಗಳನ್ನು ಕೇಳ್ತಾ ಇದ್ದ ಅಂತ ಹೇಳ್ತಾರೆ. ಇನ್ನು ಮುಕುಂದ ಲಿಂಗಾಲಯ ದರ್ಶನೇ ದೃಶ್ಯವು, ಅವನ ಕಣ್ಣುಗಳೆರಡು ನೋಡೋದು ಅಂತಿದ್ರೆ ಹರಿವಿಗ್ರಹಗಳನ್ನು, ಹರಿಯ ಆಲಯಗಳ ದರ್ಶನವನ್ನು ಇದೇ ಮಾಡ್ತಿತ್ತಂತೆ. ತದ್ಭೃತ್ಯ ಗಾತ್ರ ಸ್ಪರ್ಶೇಂಗ ಸಂಗಮಂ, ಯಾವಾಗಲೂ ಕೂಡ ಅವನ ತ್ವಗಿಂದ್ರಿಯ ಎನ್ನುವಂಥದ್ದು ಅಂದರೆ ಯಾರನ್ನಾದರೂ ಮುಟ್ಟೋದು ಅಂತಿದ್ರೆ ಹರಿದಾಸರ ಅಂಗಸಂಗ, ಹರಿದಾಸರ ಪಾದಕಮಲಗಳನ್ನು ಮುಟ್ತಿದ್ದಂತೆ, ಬಿಟ್ಟರೆ ಇನ್ಯಾರ್ದು ಇಲ್ಲ. ಗ್ರಾಣಂಚ ತತ್ಪಾದ ಸರೋಜ ಸೌರಭ, ಇನ್ನು ಗ್ರಾಣೇಂದ್ರಿಯವನ್ನು ಭಗವಂತನ ಪಾದಕಮಲದ ಉತ್ಕೃಷ್ಟವಾದಂತಹ ಏನು ಪರಿಮಳ ಇರ್ತದೆ ಆ ಹೂವಿನಲ್ಲಿ, ಪಾದಕಮಲ ಮುಟ್ಟಿದಂಥ ಒಂದು ಹೂವಿನ ಪರಿಮಳ, ಅದನ್ನು ಜಿಗ್ರಾಣ ಮಾಡುತ್ತಿದ್ದನಂತೆ. ಶ್ರೀಮತ್ ತುಳಸ್ಯಾಂ, ಏನಾದರೂ ತಿನ್ನಬೇಕು ಅಂತಾದರೆ ಹರಿನೈವೇದ್ಯ ಮಾಡಿದ ತುಳಸಿಯನ್ನು ಬಾಯಿಗೆ ಹಾಕ್ಕೊಂಡೇನೆ ತಿನ್ನೋದು, ಹಾಗೆ ತಿನ್ನೋದಂತಿಲ್ಲ. ಆದ್ದರಿಂದ ನಮ್ಮಲ್ಲಿ ಕ್ರಮ, ಊಟಕ್ಕೆ ಕೂಡುವಾಗ ಕೈಗೊಂದು ತೀರ್ಥ ಹಾಕ್ತಾರೆ, ತೀರ್ಥದ ಜೊತೆಗೆ ತುಳಸಿ ಹಾಕಬೇಕು, ತುಳಸಿ ತಗೊಂಡೆ ಆಮೇಲೆ ಎಲ್ಲವನ್ನು ಕೂಡ ಸ್ವೀಕಾರ ಮಾಡಬೇಕು ಅಂತಿದೆ. ಹೀಗೆ ಪಾದವು ಹರೇ ಕ್ಷೇತ್ರ ಪದಾನುಸರ್ಪಣೆ, ಶಿರೋ ಹೃಷಿಕೇಶ ಪದಾಭಿನಂದನೆ, ಕಾಮಂ ತು ದಾಸ್ಯೇನ ತು ಕಾಮ ಕಾಮ್ಯಯ, ತಥೋತ್ತಮ ಶ್ಲೋಕ ಜನಾಶ್ರಯಾಮೃತಿಂ. ಹೀಗಿದ್ದ ಅವನು. ಓಡಾಡೋದು ಅಂದರೆ ಕ್ಷೇತ್ರಗಳಿಗೆ ಓಡಾಡ್ತಿದ್ದಂತೆ. ಅವನು ನಮಸ್ಕಾರ ಮಾಡೋದು ಅಂತಿದ್ರೆ ಹೃಷಿಕೇಶನಿಗೆ ನಮಸ್ಕಾರ, ಪರಮಾತ್ಮನಿಗೆ ನಮಸ್ಕಾರ ಅಂತೆ. ಇದೆಲ್ಲವೂ ಕೂಡ ಅವನ ಪ್ರತಿನಿತ್ಯದ ಕೆಲಸಗಳಾಗಿ ಹೋಗಿತ್ತು ಇದೆಲ್ಲವೂ ಕೂಡ ಅಂತ ಹೇಳ್ತಾರೆ.
ಎಲ್ಲ ಬಯಕೆಯನ್ನು ಕೂಡ ಏನು ಬಯಸೋದು ಅಂತಿದ್ರೂ ಕೂಡ ಭಗವಂತನ ಸೇವೆನೇ ಬಯಸ್ತಿದ್ದಂತೆ, ಬೇರೆ ಏನೂ ಬಯಸ್ತಿರ್ಲಿಲ್ಲ. ಕಾಮನೆ ಅಂದರೆ ಅವನಿಗೆ ಅದೇ ಕಾಮನೆ. ಈ ರೀತಿ ಬದುಕಿದಂಥ ಮಹಾತ್ಮ ಈ ಅಂಬರೀಷ ಚಕ್ರವರ್ತಿ. ಎಂಥ ಚಕ್ರವರ್ತಿ ನೋಡಿ, ಅವನನ್ನು ನೋಡಿ ಕಲಿಬೇಕು ನಾವೆಲ್ಲ. ಏನು 2 ಅಕ್ಷರ ಕಲ್ತಿರ್ತೀವಷ್ಟೇ ದುರಹಂಕಾರ ಬಂದ್ಬಿಡ್ತದೆ. ದುರಹಂಕಾರ ನೆತ್ತಿಗೇರಿ ಬಿಡ್ತದೆ. ಯಾರಾದರೂ ಏನಾದರೂ ಅಂದರೆ ನಾನು ದೊಡ್ಡ ಆಚಾರ, ನಮಗೆ ಹಿಂಗೆ ಮಾತಾಡ್ತೀರಾ ಅಂತ ಅನ್ಕೊಂಡ್ಬಿಡ್ತಾರೆ. ಇಂಥದ್ದೆಲ್ಲ ಬರ್ತದೆ. ಆದರೆ ಎಷ್ಟು ಸೌಜನ್ಯದಿಂದ ವರ್ತನೆ ಮಾಡಬೇಕು ಅಂತ ಅಷ್ಟು ದೊಡ್ಡ ಮಹಾರಾಜನಾದರೂ ಕೂಡ ಹೇಗಿದ್ದ ಅನ್ನೋದನ್ನು ಹೇಳಿದ್ದಾರೆ. ಇನ್ನು ಅವನಿಗೆ ವಿಶೇಷ ಏನು ಅಂತಂದರೆ, ಅವನು ಈ ಏಕಾದಶಿ ಉಪವಾಸದ ವ್ರತವನ್ನು ಮಾಡ್ತಿದ್ದಂತೆ. ಬಹಳ ಏಕಾದಶಿ ಬಗ್ಗೆ ಅವನಿಗೆ ಭಾರೀ ಭಕ್ತಿ, ಅದರಲ್ಲಿ ಆಸಕ್ತಿ ಅಂತೆ ವ್ರತದಲ್ಲಿ. ಆ ಆಸಕ್ತಿ ಅದರಲ್ಲೂ ಕೂಡ ಏನು ಹೇಳ್ತಾರೆ ಅಂದರೆ, ಏಕಾದಶಿ ಅಂತಂದರೆ ಇವತ್ತಿನ ಏಕಾದಶಿ ಮಾಡಬೇಕು, ಮುಂದಿನ ಏಕಾದಶಿ ಬಿಡಬೇಕು ಹಂಗಿಲ್ಲೇ ಇಲ್ಲ. ಎಲ್ಲ ಏಕಾದಶಿನೂ ಮಾಡಬೇಕು. ಒಂದು ಮಾಡೋದು ಒಂದು ಬಿಡೋದು ಅಂತ ಇಲ್ಲವೇ ಇಲ್ಲಂತೆ. ಏಕಾದಶಿ ಅಂದರೆ ಸರ್ವ ಏಕಾದಶಿ ಅಂತ ಅರ್ಥ. ಅದೇ ರೀತಿಯಲ್ಲಿ ಅದರಲ್ಲೂ ವಿಶೇಷ ಅಂತ ಹೇಳಿದರೆ, ಕಾರ್ತೀಕೆ ಶ್ರಾವಣೇ ಮಾಸಿ ಮಾಘೇ ವಾ ಪೂಜಯೇದ್ಧರಿಂ. ಅಂದರೆ ಈ ಕಾರ್ತೀಕ ಮಾಸ, ಶ್ರಾವಣ ಮಾಸ ಮತ್ತು ಮಾಘ ಮಾಸ, ಈ 4 ಮಾಸಗಳಲ್ಲಿ ವಿಶೇಷ ಅಂದರೆ ಏಕಾದಶಿ ಉಪವಾಸವನ್ನು ಮಾಡಿ, ವ್ರತವನ್ನು ಮಾಡಿ, ಅದರ ಜೊತೆಗೆ ಏನು ಮಾಡಬೇಕಂತೆ, ಮರುದಿವಸ ದ್ವಾದಶಿ ದಿವಸಕ್ಕೆ ಬ್ರಾಹ್ಮಣರಿಗೆ ಭೋಜನ ಮಾಡಿಸ್ಬೇಕು. ಬ್ರಾಹ್ಮಣರ ಭೋಜನ ಅಂತಂದರೆ ಅದು ಹೇಗೆ ಅಂತಂದರೆ, ಉಪವಾಸ ಮಾಡಿದ ಬ್ರಾಹ್ಮಣ, ಮತ್ತು ಉಪವಾಸ ಇಲ್ಲದೇನೆ ಅವಲಕ್ಕಿ ಚಹಾ ಎಲ್ಲ ಕುಡ್ಕೊಂಡು ಕೂತವ್ರಿಗಲ್ಲ. ಅದು ಎಂಥವ್ರಿಗೆ, ಉಪವಾಸ ಮಾಡಿದಂಥ ಒಬ್ಬ ಬ್ರಾಹ್ಮಣನನ್ನು ಕರೆದು ದ್ವಾದಶಿ ಬೆಳಿಗ್ಗೆ ಸರಿಯಾಗಿ ಪಾರಣೆ ಮಾಡಿಸ್ಬೇಕಂತೆ. ಆ ಪಾರಣೆಯನ್ನು ಮಾಡಿಸಿದರೆ ಎಷ್ಟು ಪುಣ್ಯ ಇದೆ ಅಂತ ಹೇಳಿದರೆ, ಒಬ್ಬ ಬ್ರಾಹ್ಮಣನಿಗೆ, ಉಪವಾಸ ಮಾಡಿದ ಒಬ್ಬ ಬ್ರಾಹ್ಮಣನಿಗೆ ಏಕಾದಶಿ ಮಾಡಿ ಮರುದಿವಸ ದ್ವಾದಶಿ ಊಟಕ್ಕೆ ಹಾಕಿದರೆ 1,000 ಗೋವುಗಳಿಗೆ ಗೋಗ್ರಾಸವನ್ನು ಕೊಟ್ಟ ಪುಣ್ಯ ಬರುತ್ತದಂತೆ. 1,000 ಗೋವುಗಳಿಗೆ ಕೊಟ್ಟ ಪುಣ್ಯ ಅಂತೆ. ಅಷ್ಟು ಪುಣ್ಯ ಎನ್ನುವುದು ಒಂದು ಏಕಾದಶಿ ವ್ರತ ಮಾಡಿದ ಬ್ರಾಹ್ಮಣನಿಗೆ ಹಾಕಿದರೆ ಬರ್ತದೆ ಅಂತ ಹೇಳ್ತಾರೆ. ಅದರಲ್ಲೂ ವಿಶೇಷ ಇದು. ಅದಕ್ಕೆ ಇವನೇನು ಮಾಡಿದ್ನಂತೆ, ವ್ರತಾಂತೆ ಕಾರ್ತಿಕೆ ಮಾಸಿ ತ್ರಿರಾತ್ರಂ ಸಮಪೋಷಿತಃ ಸ್ನಾತಃ ಕದಾಚಿತ್ ಕಾಲಿಂದ್ಯಾಂ ಹರಿಂ ಮಧುವನೇರ್ಚಯತ್. ಒಂದು ಸಾಂವತ್ಸರ ವ್ರತ ಅಂತ ಹಿಡಿದಿದ್ದಂತೆ. ಸಾಂವತ್ಸರ ವ್ರತ ಅಂದರೆ ಕಾರ್ತೀಕ ಮಾಸದಲ್ಲಿ ಏಕಾದಶಿ ಉಪವಾಸ. ಆ ಉಪವಾಸ ಆದಮೇಲೆ ಮರುದಿವಸ ಅನೇಕ ಬ್ರಾಹ್ಮಣರನ್ನು ಕರೆದು ಭೋಜನ ಮಾಡಿಸಿ ಅವರಿಗೆ ದಾನ ಕೊಡೋದು, ದಾನ ದಕ್ಷಿಣೆ ಎಲ್ಲ ಕೊಡುವಂಥದ್ದು. ಅದನ್ನು ಮಾಡಿ ಮತ್ತೆ 1 ವರ್ಷದ ತನಕಲೂ ಕೂಡ ಸಂಕಲ್ಪ ಮಾಡೋದಂತೆ. 1 ವರ್ಷದ ತನಕ ನಾನು ಇನ್ನು ಪ್ರತಿ ಏಕಾದಶಿಯೂ ಉಪವಾಸ ಮಾಡ್ತೇನೆ, ಇನ್ನು ಮಧ್ಯದಲ್ಲಿ ಎಲ್ಲೂ ಕೂಡ ಏಕಾದಶಿ ತಿನ್ನೋದಿಲ್ಲ ಅಂತ ಒಂದು ಸಂಕಲ್ಪವನ್ನು ಮಾಡೋದು. ಆ ಸಂಕಲ್ಪವನ್ನು ಮಾಡಿ ಬ್ರಾಹ್ಮಣರಿಗೆ ಆವತ್ತಿನ ದಿವಸ ಅನ್ನದಾನ ಮಾಡೋದು, ಗೋದಾನ ಮಾಡೋದು, ಹೀಗೆಲ್ಲ ಮಾಡಿ ಆಮೇಲೆ ತಾನು ಪಾರಣೆ ಮಾಡಬೇಕಂತೆ. ಇದಕ್ಕೆ ಏನಂತ ಹೆಸರು ಅಂದರೆ ಸಾಂವತ್ಸರ ವ್ರತ ಅಂತ ಹೆಸರಂತ. ಇದಕ್ಕೆ ಸಾಂವತ್ಸರ ಅಂದರೆ 1 ವರ್ಷದ ವ್ರತ ಅಂತ, ಸಾಂವತ್ಸರ ವ್ರತ ಅಂತ ಕರೀತಾರೆ. ಇಂಥ ಸಾಂವತ್ಸರ ವ್ರತವನ್ನು ಮಾಡಿದ ನಂತರ ಅದರಲ್ಲೂ ಕೂಡ ಈ ಏಕಾದಶಿ ವ್ರತ ಅಂದ ಕೂಡಲೇ ಭಾಳ ಜನ ಏಕಾದಶಿ ಉಪವಾಸ ಅಂತ ತಿಳಿದು ಬಿಡ್ತಾರೆ. ಇದು ದಿನತ್ರಯ ವ್ರತ ಅಂತ ಕರೀತಾರೆ. ಇದನ್ನು ದಿನತ್ರಯ ವ್ರತ ಅಂದರೆ ದಶಮಿ 1 ಹೊತ್ತು ಊಟ, ಏಕಾದಶಿ ಏನೂ ಇಲ್ಲ, ದ್ವಾದಶಿ 1 ಹೊತ್ತು ಊಟ, ಹೀಗಿರುವಂಥದ್ದು. ಅಂದರೆ ದಶಮಿ ದಿವಸ ರಾತ್ರಿ ಏನು ಊಟ ಅನ್ನ ತಿನ್ನಲಿಕ್ಕಿಲ್ಲ, ತೀರಾ ಆಗಲ್ಲ ಅಂದರೆ ಫಲ ಆಹಾರ ತೊಗೊಳ್ಬೋದು. ಬೇಕಾದ್ರೆ ಫಲವೇ ಆಹಾರ ಆಗ್ಬೋದು, ಫಲಾಹಾರವೂ ಆಗ್ಬೋದು, ಏನು ಬೇಕಾದ್ರೆ ಹೀಗೆ ಅದನ್ನು ತೊಗೊಳ್ಬೋದು. ಆಮೇಲೆ ದ್ವಾದಶಿ ದಿವಸವೂ ಕೂಡ ಬೆಳಿಗ್ಗೆ ಪಾರಣೆ, ಆಮೇಲೆ ಮತ್ತೆ 1 ಹೊತ್ತೆ ಅಂದರೆ ಇನ್ನು ಉಳಿದದ್ದೆಲ್ಲ ಫಲಹಾರ ಅಂತ ಸ್ವೀಕಾರ ಮಾಡೋದು. ಹೀಗೆ ಏಕಾದಶಿ ಪೂರ್ಣ ಕಟ್ಟುನಿಟ್ಟಾಗಿ ಉಪವಾಸ. ಇದನ್ನು ದಿನತ್ರಯ ವ್ರತ ಅಂತ ಕರೀತಾರೆ. 3 ದಿನ ಉಪವಾಸ ಅಂದರೆ ದಶಮಿ ರಾತ್ರಿ ಉಪವಾಸ, ಏಕಾದಶಿ ಹಗಲು ರಾತ್ರಿ ಉಪವಾಸ, ದ್ವಾದಶಿ ಬೆಳಿಗ್ಗೆ ಪಾರಣೆ ರಾತ್ರಿ ಉಪವಾಸ ಅಂತ. ತ್ರಯೋದಶಿ ಹಗಲಿನಲ್ಲಿ ಅನುಪಾರಣ ಅಂತ ಹೇಳುತ್ತಾರೆ. ಅನುಪಾರಣ ಅಂತ ಹೀಗೆ ಮಾಡಿದರೆ ಅದು ದ್ವಾದಶಿ ವ್ರತ ಪೂರ್ಣ ಆಗ್ತದೆ ಅಂತ ಹೇಳ್ತಾರೆ. ಅನುಪಾರಣ ಅಂದರೆ ಆವತ್ತಿನ ದಿವಸವೂ ಕೂಡ ಬೆಳಿಗ್ಗೆ ಬೇಗ ಊಟ ಮಾಡಬೇಕಂತ. ಅವತ್ತು ಕೂಡ ಅಂದರೆ ತ್ರಯೋದಶಿ ಅವತ್ತೇನು ಅಂತಂದರೆ, ಯಾಕೆ ಹಿಂದಿನ ದಿವಸ ದ್ವಾದಶಿ ಬೆಳಿಗ್ಗೆ ಮಾತ್ರ ಊಟ ಮಾಡಿರುತ್ತೆ, ಇಡೀ ಉಪವಾಸ ಇರ್ತೀವಲ್ಲ. ಈಗೇನು ಮತ್ತೆ ಉಪವಾಸ ಅಂತ ಏನು ಇರೋದಿಲ್ಲ ಪಾಪ ಎಲ್ಲರೂ.
ಕಷ್ಟ ಆಗ್ತದೆ ಅಂತ ಹೇಳಿ ಬೆಳಿಗ್ಗೆ ಒಂದು ಪಾರಣೆ ಆಗಿರುತ್ತದೆ, ಮತ್ತು ರಾತ್ರಿ ಫಲಹಾರ ಅಂದ್ರೇನು ಊಟದಷ್ಟೇ ಫಲಹಾರ ಆಗಿರ್ತದೆ. ಆದ್ದರಿಂದ ಬೆಳಿಗ್ಗೆ ಏನು ಊಟ ಬೇಕು ಅಂತ ಅನಿಸೋದಿಲ್ಲ, ಹಾಗಿರುತ್ತದೆ. ಆದ್ದರಿಂದ ಈ ರೀತಿ ಕ್ರಮ 3 ದಿವಸದ ವ್ರತ ಅಂತ ಹೇಳುತ್ತಾರೆ. ಇಂಥ ವ್ರತವನ್ನು ಬಹಳ ಚೆನ್ನಾಗಿ ಮಾಡಿದ್ನಂತೆ. ಮಾಡಿ ಅವನೇನು ಮಾಡಿದ್ನಂತೆ, ಈ ವ್ರತವನ್ನು ಮಾಡಿ ಯಮುನಾ ತೀರದಲ್ಲಿ ಮಧುವನಕ್ಕೆ ಹೋಗಿದ್ದಂತೆ. ಮಧುವನಕ್ಕೆ ಹೋಗಿ ಯಮುನಾ ತೀರದಲ್ಲಿ ಅನೇಕ ಬ್ರಾಹ್ಮಣರಿಗೆಲ್ಲರಿಗೂ ಕೂಡ ಊಟಕ್ಕೆ ಬರಬೇಕು ಅಂತ ಕರೆದಿದ್ದಂತೆ. ಗವಾಂ ರುಗ್ಮ ವಿಷಾಣೀನಾಂ ರೂಪ್ಯಾಂಗ್ರೀಣಾಂ ಸುಭಾಸಸಾಂ, ಎಲ್ಲ ಬ್ರಾಹ್ಮಣರನ್ನು ಕರೆದು ಮನೆಗಳಿಗೆ ಹೋಗಿ, ಅದು ಎಷ್ಟು ಅಂತಂದರೆ ಸುಮಾರು 60 ಕೋಟಿ ಗೋವುಗಳನ್ನು ದಾನ ಮಾಡಿದ್ದಂತೆ. 60 ಕೋಟಿ ಗೋವುಗಳನ್ನು ದಾನ ಮಾಡಿತ್ತು. ಅದರಲ್ಲೂ ಕೂಡ ಅಷ್ಟು ಏನು ಮಾಡಿದ್ದಂತೆ, ದಾನ ಮಾಡಬೇಕಾದ್ರೆ ಸುಮ್ಮನೆ ದಾನ ಮಾಡಿರಲಿಲ್ಲ. ಅದಕ್ಕೆ ಗವಾಂ ರುಗ್ಮ ವಿಷಾಣೀನಾಂ ಅಂತ ಹೇಳ್ತಾರೆ. ಆ ಏನು ಗೋವುಗಳಿರ್ತದೆ ಆ ಗೋವುಗಳಿಗೆ ಕೋಡುಗಳಿಗೆ ಬಂಗಾರದ ಕವಚ ಮಾಡಿ ಹಾಕಿಸಿದ್ನಂತೆ. ಬಂಗಾರದ ಕವಚ ಮಾಡಿ ಹಾಕಿಸಿ ಅಂಥ ಗೋವುಗಳನ್ನೆಲ್ಲ ಗೋದಾನ ಮಾಡಿದ್ನಂತೆ. ಇಂಥ ಗೋದಾನಗಳನ್ನೆಲ್ಲ ಮಾಡಿ ಜೊತೆಗೆ ಉತ್ತಮವಾಗಿರುವಂಥ ವಸ್ತ್ರಗಳಂತೆ ಮತ್ತು ಹಸುಗಳನ್ನು ಕೊಡಬೇಕಾದ್ರೆ ಸುಮ್ಮನೆ ಕೊಡಲಿಲ್ಲ, ಕಾಲಿಗೆ ಗೊರಸು ಹಾಕಿದ್ನಂತೆ. ಅದಕ್ಕೆ ಕೆಲವು ಗೊರಸು ಅಂತ ಹೊಡಿತಾರೆ, ಅದಕ್ಕೆಲ್ಲ ಕೆಳಗೆ ಪಾದಕ್ಕೆ ಏನಾಗಬಾರದು ಅಂತ ಹೇಳಿಬಿಟ್ಟು ಅದಕ್ಕೆ ಕೆಲವು ಆ ಗೊರಸುಗಳಿಗೆ ಕಬ್ಬಣ ಹೊಡೆದಿರ್ತಾರೆ, ಹಾಗೆ ಬಂಗಾರವನ್ನೇ ಹಾಕಿಸಿದ್ನಂತೆ. ಇಷ್ಟೆಲ್ಲ ಮಾಡಿ ಒಳ್ಳೆ ಹಾಲು ಕೊಡುವಂಥದ್ದು, ತೀರಾ ಬಡಕಲು ಹಸು ಅಲ್ಲ, ಮತ್ತೆ ಒಳ್ಳೆ ಹಾಲು ಕೊಡುವಂತಹ ಹಸುಗಳನ್ನೆಲ್ಲವನ್ನು ಕೂಡ ದಾನ ಮಾಡಿದ್ದ. ಅದ್ರ ಜೊತೆಗೆ ಕರುಗಳು ಕೂಡ ಸೇರಿದ್ವಂತೆ, ಕರುಗಳು ಸಹಿತವಾದಂತಹ ಗೋದಾನವನ್ನು ಮಾಡಿದ್ದಂತೆ. ಹೀಗೆ ಇಡೀ ಆ ಜಗತ್ತಿನಲ್ಲಿ ಎಲ್ಲಿ ಹೋದರೂ ಕೂಡ ಇವನೇ ಕೊಟ್ಟ ದಾನವೇನೇ ಎಲ್ಲರ ಮನೆಯಲ್ಲೂ ಗೋವುಗಳಿರ್ತಿತ್ತಂತೆ. ಇವನು ಕೊಟ್ಟಿರುವಂಥದ್ದೇ ಗೋವುಗಳು ಎಲ್ಲ ಮನೆಯಲ್ಲೂ ಕೂಡ, ಆ ರೀತಿ ಇರೋದಂತೆ. ಹೀಗೆಲ್ಲ ಇತ್ತು ನಿಯಮ, ಅವನು ಮಾಡಿದ್ದ. ಇಷ್ಟೆಲ್ಲ ಮಾಡಿ ಆದ ನಂತರ ಆಮೇಲೆ ದಾನಾದಿಗಳನ್ನೆಲ್ಲ ಮುಗಿಸಿ ಇನ್ನೇನು ಊಟಕ್ಕೆ ಕೂಡಬೇಕು ಅಂತ ಊಟಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದಂತೆ. ತಮಾನರ್ಚಾತಿ ತಿಂಬೂಯ ಪ್ರತ್ಯುತ್ಥಾನಾಸನಾರ್ಹಣೈ ಯಯಾಚೇಭ್ಯವರಾಹಾಯ ಪಾದಮೂಲಮುಪಾಗತಃ. ಇನ್ನೇನು ಊಟಕ್ಕೆ ಕೂಡಿಸ್ಬೇಕು ಅಂತ ಅನ್ನುವಾಗ ಸರಿಯಾಗಿ ಏನಾಯಿತು, ಇದ್ದಕ್ಕಿದ್ದಾಗೆ ದುರ್ವಾಸ ಮುನಿಗಳು ಬಂದರು. ಆ ದುರ್ವಾಸ ಮುನಿಗಳು ಬಂದು ಕೂಡಲೇ ಅವರಿಗೆ ಎದ್ದು ನಿಂತುಕೊಂಡು ಆಸನವನ್ನು ಕೊಟ್ಟು ಸತ್ಕಾರವನ್ನು ಮಾಡಿ ಎಲ್ಲ ಮಾಡಿದ. ಪಾಪ ಕಾಲು ಬುಡದಲ್ಲೇ ಬಿದ್ದು ನಮಸ್ಕಾರವನ್ನು ಮಾಡಿದ್ನಂತೆ. ಬಂದಿದ್ದೀರಿ ಸ್ವಾಮಿ, ಹಾಗೂ ಕೂಡ ಭೋಜನ ಮಾಡಿಬಿಡ್ರಿ, ಇಲ್ಲೇ ಊಟಕ್ಕೆ ಬರ್ರಿ ಅಂತ ಅವರು ಹೇಳಿದ್ರಂತೆ, ನಾನು ಏಕಾದಶಿ ಉಪವಾಸ ಮಾಡಿನೋ ಮಾರೇ, ನನಗೆ ಸ್ವಲ್ಪ ಸಿಟ್ಟೇ ಜಾಸ್ತಿ, ಉಪವಾಸ ಇದ್ದರೆ ಬೇಗ ಬಂದ್ಬಿಡ್ತೀನಿ, ನಾನು ಊಟ ಮಾಡ್ತೀನಿ ಅಂದರು. ಅಯ್ಯೋ, ನೀವು ನಿಮ್ಮಂಥ ಮಹಾತ್ಮರ ಬರೋದಂದ್ರೆ ನಮ್ಮ ಭಾಗ್ಯ, ಬರ್ರಿ ನೀವು ಅಂತಂದು. ಬರ್ರಿ ಅಂತಂದು ಕೂಡಲೇ ಅವರು ಹೇಳಿದ್ರಂತೆ, ಬರ್ತೀನಿ, ಆದರೆ ಸ್ವಲ್ಪ ಒಂದು ಸಮಸ್ಯೆ ಇದೆ, ಏನು ನಂದು ಇನ್ನೂ ಸ್ನಾನ ಆಗಿಲ್ಲ ಅಂದ್ರಂತ. ಅಯ್ಯೋ, ಅದಕ್ಕೇನು ಮಾಡಿರಿ, ಬೇಗ ಮಾಡಿಬಿಡ್ರಿ, ಊಟಕ್ಕೆ ಬರ್ರಿ ಅಂತಂದು. ಅಂದರೆ ಅವರು ಹೇಳಿದ್ರಂತೆ, ಸ್ವಲ್ಪ ನಾನು ಸ್ನಾನ ಆಗಬೇಕು, ಅದಕ್ಕೆ ಯಮುನಾ ನದಿಗೆ ಹೋಗಿ ಬರ್ತೀನಿ, ನೀವು ವೆಯ್ಟ್ ಮಾಡ್ತೀರೋ ಬರ್ತೀನಿ ನಾನು ಅಂತ ಅಂದ್ಕೊಂಡು ಹೋದ್ರಂತೆ. ಮುಹೂರ್ತಾರ್ಧಾವಶಿಷ್ಟಾಯಾಂ ದ್ವಾದಶ್ಯಾಂ ಪಾರಣಂ ಪ್ರತಿ ಚಿಂತೆಯಾಮಾಸ ಧರ್ಮಜ್ಞೋ ದ್ವಿಜೈಸ್ತದ್ಧರ್ಮ ಸಂಕಟೆ. ಅದು ಏನಾಗಿಬಿಡುತ್ತಂತೆ, ಅವರು ಹೋದ್ರಲ್ಲಿ ಸ್ನಾನಕ್ಕೆ ಅಂತ ಹೋದರು. ಅವ್ರಿಗೆ ಏಕಾದಶಿ ಉಪವಾಸ ಬೇರೆ ಮಾಡಿದರು. ತಣ್ಣೀರು ಸ್ನಾನ ಮಾಡುವಾಗ ಒಂಥರ ಆನಂದ ಆಗ್ತಿತ್ತಂತೆ. ಸ್ನಾನ ಮಾಡಿದಷ್ಟು ಮಾಡಬೇಕು, ಮುಳುಗಿದಷ್ಟು ಮುಳುಗಬೇಕು ಅಂತ ಅನಿಸ್ತಿತ್ತಂತೆ. ಕೆಲವೊಬ್ಬರಿಗೆ ತುಂಬ ಉಪವಾಸ ಇದ್ದಾಗ ಮೈ ಮೇಲೆ ನೀರು ಬಿದ್ದರೆ ಒಂಥರ ನೆಮ್ಮದಿ ಅನ್ನಿಸ್ತಿರ್ತದೆ. ನೀರು ಹಾಕ್ಕೊಂಡಿದ್ದು ಮಾಡ್ತಿರ್ತಾರೆ. ಹಂಗೆ ಇವರು ಏನು ಮಾಡಿದ್ರಂತೆ, ಸ್ನಾನ ಜಾಸ್ತಿ ಮಾಡಿದ್ರಂತೆ. ಆಯಿತು, ಸ್ನಾನ ಏನೋ ಮುಗೀತು ಅನ್ನೋಷ್ಟೊತ್ತಿಗೆ ಇನ್ನು ಸಂಧ್ಯಾ ವಂದನೆ ಅಂತ ಮಾಡಿದರು. ಆಮೇಲೆ ಸೂರ್ಯನ ನೋಡಿದರು, ಸೂರ್ಯರಿಗೆ ಕೊಡಬೇಕು ಅಂತ ನೆನಪಾಯಿತು. ಇದ್ದಕ್ಕಿದ್ದಾಗೆ ತಮ್ಮ ಪಿತೃಗಳೆಲ್ಲ ನೆನಪಾಗಿಬಿಟ್ರು. ಪಿತೃದೇವತೆಗಳ ತರ್ಪಣ ಅಂತ ತರ್ಪಣ ಕೊಡ್ಲಿಕ್ಕೆ ಶುರು ಮಾಡಿದರು. ಬ್ರಹ್ಮಯಜ್ಞ, ಪಿತೃತರ್ಪಣ ಎಲ್ಲ ಒಂದಾದ ತಕ್ಷಣ ಒಂದು ನೆನಪಾಗೋದು ಇವರಿಗೆ. ಅದನ್ನೆಲ್ಲ ಕರ್ಮಗಳನ್ನು ಮಾಡಲಿಕ್ಕೆ ಶುರು ಮಾಡಿದರು. ಆ ಕಡೆಯಿಂದ ತಡ ಆಗಿಬಿಡ್ತು. ಅದು ತಡ ಆದ ಕೂಡಲೇ ಇವನು ಚಿಂತೆಯಾಮಾಸ ಧರ್ಮಜ್ಞ, ಅವನು ಯೋಚನೆ ಮಾಡಿದ್ನಂತೆ. ಯಾಕೆ ಅಂದರೆ ಈ ಪಾರಣೆಗೆ ದ್ವಾದಶಿ ತಿಥಿ ಇರ್ತದಲ್ಲ, ಅರ್ಧ ಮುಹೂರ್ತ ಮಾತ್ರ ಉಳಿದಿರುವಾಗ ಮುಗಿಸಿಬಿಡಬೇಕು. ಅದು ಅಂದರೆ ಇಷ್ಟು ಮುಹೂರ್ತ ಅಂತ ಇರ್ತದೆ ಅದಕ್ಕೆ, ದ್ವಾದಶಿ ಮುಹೂರ್ತ. ಆ ಮುಹೂರ್ತದಲ್ಲೇ ಪಾರಣೆ ಮಾಡಿಬಿಡ್ಬೇಕಂತೆ. ಹಾಗೆ ಮಾಡಿದ್ರೇ ಏಕಾದಶಿ ಮಾಡಿದ್ರೆ ಪುಣ್ಯ ಬರ್ತದೆ, ಇಲ್ಲದಿದ್ರೆ ಹೊರಟು ಹೋಗಿಬಿಡ್ತದೆ. ಅದಕ್ಕೋಸ್ಕರವಾಗಿ ಆ ಕಾಲಕ್ಕೆ ಸರಿಯಾಗಿ ಪಾರಣೆ ಮಾಡಬೇಕು. ಕಾಲಕ್ಕೆ ಸರಿಯಾಗಿ ಪಾರಣೆ ಮಾಡಬೇಕು. ಆದರೆ ನೋಡಿದರೆ ಇವರು ಬ್ರಾಹ್ಮಣರು ಬರ್ತಾ ಇಲ್ಲ. ಅವರು ಇಲ್ಲದೇನೆ ಏನಾದರೂ ಸ್ವೀಕಾರ ಮಾಡೋಣ ಅಂದರೆ ಬ್ರಾಹ್ಮಣರ ಉಲ್ಲಂಘನೆ ಮಾಡಿದ ಪಾಪ ಬರ್ತದೆ. ಏನು ಮಾಡಬೇಕು ಗೊತ್ತಾಗಲಿಲ್ಲ. ಅದಕ್ಕೆ ಅಲ್ಲಿದ್ದಂಥ
ಬ್ರಾಹ್ಮಣಾತಿಕ್ರಮೇ ದೋಷೋ ದ್ವಾದಶ್ಯಾಮಪ್ಯಪಾರಣೆ. ಎರಡು ದೋಷ. ಬ್ರಾಹ್ಮಣರು ಬರಲಿಲ್ಲ ಅಂತ ಹೇಳಿಬಿಟ್ಟು ಅವರನ್ನು ಬಿಟ್ಟು ಪಾರಣೆ ಮಾಡಬೇಕು ಅಂತ ಊಟ ಮಾಡಿದರೆ ಬ್ರಾಹ್ಮಣರ ಉಲ್ಲಂಘನೆ ದೋಷ. ಇಲ್ಲ, ಬ್ರಾಹ್ಮಣರು ಬರೋ ತನಕ ಕಾಯೋಣ ಅಂತ ಕಾದರೆ ಅವ್ರು ಬರೋದು ತಡ ಆಗ್ತದೆ, ದ್ವಾದಶಿ ಉಲ್ಲಂಘನೆ ದೋಷ. ಏನು ಮಾಡಬೇಕು? ಎರಡು ಕಡೆಯಲ್ಲೂ ಕೂಡ ಸಮಸ್ಯೆ. ಇಂಥ ದೋಷ ಬಂದಾಗ ಯತ್ಕೃತ್ವ ಸಾಧು ಮೇ ಭೂಯಾದ ಧರ್ಮೋ ಮಾಂನ ಸಂಸ್ಪೃಶೇತ್. ಅದಕ್ಕಲ್ಲಿದ್ದ ಬ್ರಾಹ್ಮಣರನ್ನೆಲ್ಲ ಕೇಳಿದ್ನಂತೆ, ಸ್ವಾಮಿ, ನಾನು ಈ ಸಂದರ್ಭದಲ್ಲಿ ಧರ್ಮ ಸಂಕಟಕ್ಕೆ ಒಳಗಾಗಿದ್ದೀನಿ. ಈ ಧರ್ಮ ಸಂಕಟದಿಂದ ನಾನು ಪಾರಾಗಬೇಕು ಅಂತ ಆದರೆ ನೀವೇ ಉಪಾಯ ಹೇಳಿ ನನಗೆ. ಬ್ರಾಹ್ಮಣರನ್ನೂ ಮೀರಿರಬಾರ್ದು, ಹಾಗೆ ಅಂತ ದ್ವಾದಶಿನೂ ಮೀರಬಾರ್ದು. ನನಗೆ ಏನು ಮಾಡಬೇಕು ನಾನು ಹೇಳಿ ಅಂತ ಕೇಳಿದ ಕೂಡಲೇ ಅವರೆಲ್ಲ ಬ್ರಾಹ್ಮಣರು ಸೇರಿ ತೀರ್ಮಾನ ಮಾಡಿಕೊಂಡು ಹೇಳಿದ್ರಂತೆ, ಆಹುರಭಕ್ಷಣಂ ವಿಪ್ರ ಹ್ಯಶಿತಂ ನಾಶಿತಂ ಚಯತ್ ಅಂಬಸ ಕೇವಲೇ ನಾದ್ಯ ಕರಿಷ್ಯೆ ವ್ರತಪಾರಣಂ. ಅವನಿಗೆ ಹೇಳಿದರು, ಅಭಕ್ಷಣಂ ವಿಪ್ರಾಹ. ಅಭಕ್ಷಣ ಅಂತ ಹೇಳಿದರೆ ನೀರನ್ನು ಮಾತ್ರ ಕುಡಿಯೋದಷ್ಟೇ, ನೀರನ್ನು ಮಾತ್ರ. ಅದು ತೀರ್ಥ ತಗೊಂಡು ನೀರನ್ನು ಮಾತ್ರ ಕುಡಿದ್ವಿ ಅಂತಾದರೆ ಅದು ಅಶಿತಂ ನಾಶಿತಂಚಯತ್. ಅದು ಪಾರಣೆ ಮಾಡಿದಂತೇನೂ ಹೌದು, ಮಾಡದೇ ಇದ್ದಂತೇನೂ ಹೌದು ಅಂತ, ಎರಡೂ ಆಗ್ತದದು ಅಂದರು. ಯಾಕೆಂದರೆ ಊಟ ಮಾಡಿಲ್ಲ ಅದರಿಂದಾಗಿ ಪಾರಣೆ ಆಗಿಲ್ಲ ಅಂತ, ಆದರೆ ಬಾಯಿಗೇನೋ ಒಂದು ಹಾಕ್ಕೊಂಡಿದ್ದಾನೆ, ಆದ್ದರಿಂದ ಪಾರಣೆ ಮಾಡಿದ್ದಾನೆ, ಆದ್ದರಿಂದ ದ್ವಾದಶಿ ಉಲ್ಲಂಘನೆ ದೋಷ ಇಲ್ಲ ಅಂತಂದರೆ ದ್ವಾದಶಿಯನ್ನು ಮೀರಲಿಲ್ಲ ಅಂತಾಯಿತು. ಹಾಗಾಗಿ ದ್ವಾದಶಿ ಮೀರಲಿಲ್ಲ ಅಂತ ಹೇಳಿಬಿಟ್ಟು ಹೀಗೂ ದೋಷ ಆಗುವುದಿಲ್ಲ. ಆದ್ದರಿಂದ ಇದನ್ನು ಮಾಡಬಹುದು ಅಂತ ಯಸ್ಮಾದಾಪೋ ವಿದ್ವದ್ಭಿ ಈರಿತಾಹ ಅಂತ ಹೇಳುತ್ತದೆ. ವೇದದಲ್ಲೆಲ್ಲ ಹೇಳಬೇಕಾದ್ರೆ ಆಪೋಷ್ಣಾತಿ ತನ್ನೈವಾಶಿತಂ ನೈವಾಶಿತಂ ನೈವಾನಶಿತಂ ಅಂತ ಮಂತ್ರಗಳೆಲ್ಲ ಹೇಳುತ್ತದೆ. ಆದ್ದರಿಂದ ಆಪೋಷ್ಣಾತಿ, ನೀರು ಕುಡಿದ್ವಿ ಅಂತ ಆದರೆ ಅದು ದೋಷ ಆಗೋದಿಲ್ಲ ಅಂತ ಹೇಳಿದರು, ದೋಷ ಆಗೋದಿಲ್ಲ ಅಂತ. ಆದ್ದರಿಂದ ಹಾಗೆ ಮಾಡಬಹುದು. ಇಷ್ಟೆಲ್ಲ ಸಮಸ್ಯೆ ಯಾಕೆ ಹೇಳ್ರಿ? ಯಾರಿಗೆ ಅಂದರೆ ಈ ಅಂಬರೀಷ ಮಹಾರಾಜನಿಗೆ ದ್ವಾದಶಿ ಮೀರಬಾರದು ಅಂತಿದೆ. ಆದರೆ ಕೆಲವು ಸಂದರ್ಭದಲ್ಲಿ ಕೆಲವರಿಗೆ ದ್ವಾದಶಿ ಮೀರೋ ಪ್ರಸಂಗ ಬರ್ತದೆ ಪಾಪ. ಯಾಕೆ ಅಂದರೆ ಸಾಮಾನ್ಯವಾಗಿ ಎಲ್ಲರೂ ಕೂಡ ಮನೆಯಲ್ಲಿ ಊಟ ಮಾಡೋರು ಅಂತಿರ್ತಾರಲ್ಲ, ಮನೆಯಲ್ಲಿ ಊಟ ಮಾಡೋರು ಅಂತ ಆದರೆ ಪಾಪ ಹೆಂಡತಿ ಅಡಿಗೆ ಮಾಡಿರ್ತಾಳೆ, ಗಂಡ ಊಟಕ್ಕೆ ಕೂಡ್ತಾನೆ, ಹೆಂಡತಿ ಬಡಿಸಿ ಅವನು ಪಾಪ ಊಟ ನಿಧಾನ ಮಾಡಿಬಿಟ್ಟ ಅಂದರೆ ಬೇಗ ಬೇಗ ಮುಗಿಸ್ರಿ ಎದ್ದೇಳ್ರಿ ಅಂತ ಹೇಳಲಿಕ್ಕೂ ಆಗೋದಿಲ್ಲ. ಎಷ್ಟೊತ್ತು ಗಂಟೆ ಮಾಡ್ತೀರಿ ನೀವು, ನಾನು ಊಟ ಮಾಡಬೇಕು ಅಂತ ಬೈಲಿಕ್ಕೆ ಆಗ್ತದೆ, ಪಾಪ ಸಂಕೋಚ ಆಗ್ತದೆ. ಬೈಯೋರು ಇರ್ತಾರೆ, ಅದು ಬೇರೆ. ಅಂತೂ ಆಗ್ತದಂತೂ ತಡ ಆಯ್ತಲ್ಲ, ಹೆಣ್ಣು ಮಕ್ಕಳಿಗೆ ತಡ ಆಗ್ತದೆ. ಮತ್ತು ಅವ್ರಿಗೆ ದೋಷ ಆಗಲ್ವಾ ಅಂತ ಹೇಳಿದರೆ ಅವ್ರಿಗೆ ದೋಷ ಇಲ್ಲಂಥದ್ದು. ಯಾಕೆ ಅಂದರೆ ಧರ್ಮಶಾಸ್ತ್ರ ಬಹಳ ಸೂಕ್ಷ್ಮ, ಅದೆಲ್ಲ ಹೇಳುತ್ತದೆ. ಅಶಿರಸ್ಕಂಚ ಯತ್ ಸ್ನಾನಂ ಪತ್ಯುರುಚ್ಚಿಷ್ಟ ಭೋಜನಂ ದ್ವಾದಶಿ ಉಲ್ಲಂಘನಂಚೈವ ನ ದೋಷೋ ಮನುರಬ್ರವೀತ್. ಎಂಥ ಮಾತು! ಅಶಿರಸ್ಕಂಚ ಯತ್ ಸ್ನಾನಂ, ಗಂಡಸರೇನಿದ್ದಾರೆ ನಿತ್ಯ ಸ್ನಾನ ಮಾಡೋದು ಅಂತ ಹೇಳಿದರೆ ತಲೆ ಮೇಲೇ ಸ್ನಾನ ಮಾಡಬೇಕು. ತಲೆ ಸ್ನಾನ ಮಾಡಲಿಲ್ಲ ಅಂದರೆ 4 ದಿವಸಕ್ಕೆ ಶೂದ್ರಾಗಿ ಬಿಡ್ತಾನೆ. ಅದರಿಂದಾಗಿ ನಿತ್ಯ ತಲೆ ಸ್ನಾನವನ್ನು ಮಾಡಬೇಕಂತೆ. ಆದರೆ ಹೆಣ್ಣು ಮಕ್ಕಳಿಗೆ ನಿಯಮ ಇಲ್ಲ. ಅಶಿರಸ್ಕಂಚ ಯತ್ ಸ್ನಾನಂ, ಅವ್ರು ನಿತ್ಯದಲ್ಲೂ ಕೂಡ ತಲೆ ಸ್ನಾನವನ್ನು ಮಾಡಬೇಕು ಅಂತ ನಿಯಮ ಇಲ್ಲಂತೆ. ಶಿರಸ್ನಾನ ಬೇಕಾಗಿಲ್ಲ ಅವರಿಗೆ. ಯಾವತ್ತೋ ಒಂದೊಂದು ದಿವಸ ಅಂತ ಕೆಲವು ನಿಯಮ ಇಟ್ಟುಕೊಂಡು ಮಾಡಬಹುದು. ಹಬ್ಬ ಹರಿದಿನ ಅಂತೆ, ಶ್ರಾದ್ದ ಇದ್ದಾಗ ಮನೆಗಳಲ್ಲಿ ಇಂತಿಂಥ ದಿನಗಳು ಅಂತಿರ್ತದೆ. ಆ ಕಾಲದಲ್ಲಿ ಬೇಕಾದರೆ ಇಂತಿಂಥ ಹೀಗೆಲ್ಲ ಸ್ನಾನಗಳನ್ನು ಮಾಡಬಹುದು. ಅಶಿರಸ್ಕಂಚ ಯತ್ ಸ್ನಾನಂ ಅದು ಒಂದು. ಇನ್ನಷ್ಟೇ ಅಲ್ಲ, ದೋಷ ಆಗೋದಿಲ್ಲಂತೆ. ಇನ್ನು ಗಂಡಸರಿಗೆ ಯಾವುದಾದ್ರೂ ಕೂಡ ಎಂಜಲು ತಿಂದರು ಅಂದರೆ ದೋಷ ಬರ್ತದೆ ಅವರಿಗೆ. ಆದರೆ ಪತ್ಯುರುಚ್ಚಿಷ್ಟ ಭೋಜನಂ, ಪತಿ ಊಟ ಮಾಡಿದ ಮೇಲೆ ಅವನ ಎಲೆಯಲ್ಲಿ ಊಟ ಮಾಡಿದರೆ ಮಹಾಪುಣ್ಯ ಅಂತ ಅವರಿಗೆ, ಮಹಾಪುಣ್ಯ. ಆದ್ದರಿಂದಾಗಿ ಆ ಉಚ್ಚಿಷ್ಟ ಭೋಜನವನ್ನು ಮಾಡಿದರೆ, ಉಚ್ಚಿಷ್ಟ ಅಂದರೆ ಎಂಜಲು ಅಂತ, ಎಂಜಲನ್ನು ತಿಂದರೆ ದೋಷ ಆಗೋದಿಲ್ಲ ಅಂತ ಅವಳಿಗೆ. ಅಷ್ಟೇ ಅಲ್ಲ, ದ್ವಾದಶಿ ಉಲ್ಲಂಘನಂಚೈವ, ಆ ಹೆಣ್ಣು ಮಕ್ಕಳಿಗೆ ದ್ವಾದಶಿ ಉಲ್ಲಂಘನೆ ಆದರೂ ಕೂಡ, ಯಾಕೆಂದರೆ ಗಂಡನಿಗೆ ಬಡಿಸಿ ಅಥವಾ ಮನೆಗೆ ಯಾರನ್ನಾದರೂ 4 ಮಂದಿನ ಊಟಕ್ಕೆ ಕರೆದು ಬಿಟ್ಟರೆ ಅವ್ರಿಗೂ ಊಟಕ್ಕೆ ಬಡಿಸಿ ಮಾಡಿ ತಾನು ಕೂಡುವಾಗ ತಡ ಆಗಿಬಿಡ್ತದೆ. ಆದ್ದರಿಂದ ದ್ವಾದಶಿ ಉಲ್ಲಂಘನೆ ದೋಷ ಬರ್ತದಲ್ವಾ ಅಂದರೆ ಹೆಣ್ಣು ಮಕ್ಕಳಿಗಿಲ್ಲ. ಇದೆಲ್ಲವೂ ಕೂಡ ಹೆಣ್ಣು ಮಕ್ಕಳಿಗೆ ಆ ದೋಷ ಇಲ್ಲ. ಆದರೆ ಗಂಡಸರಿಗೆ ಮಾತ್ರ ಆ ದೋಷ ಎನ್ನುವಂಥದ್ದು ಇದ್ದೇ ಇರ್ತದಂತೆ. ಅದಕ್ಕೋಸ್ಕರವಾಗಿ ಏನು ಮಾಡಬೇಕು ಅಂತ ಕೇಳಿದವನು. ಕೇಳಿದ್ದಕ್ಕೆ ಆಹುರಭಕ್ಷಣಂ ವಿಪ್ರಾಹ, ಅದಕ್ಕೆ ನೀರು ಪಾನ ಮಾಡಿಬಿಡು ಅಂತಂದರು. ಆಯಿತು ಅಂತ ಇವನೇನು ಮಾಡಿದ, ಎಲ್ಲ ಬ್ರಾಹ್ಮಣರು ಹೇಳ್ತಿದ್ದಾರೆ ಅಂತ ಇತ್ಯಪಪ್ರಾಶ್ಯ ರಾಜರ್ಷಿ ಚಿಂತಯನ್ ಮನಸಾಚ್ಯುತಂ. ಅವನು ನೀರು ಕುಡ್ದ, ದೇವರೇ ನಾನು ಮಾಡಿದ್ದು ಸರಿಯೋ ತಪ್ಪೋ ಗೊತ್ತಿಲ್ಲ, ಬ್ರಾಹ್ಮಣರು ಹೇಳಿದ್ದಾರೆ ಮಾಡಿದ್ದೀನಿ ಅಂತ
ಅಚ್ಯುತ ಅನಂತ ಗೋವಿಂದ ಅಂತ ಆ ಪರಮಾತ್ಮನ ನಾಮಸ್ಮರಣೆ ಮಾಡ್ತಾ ಇದ್ದಾನಷ್ಟೇ. ಪ್ರತ್ಯಚಷ್ಟ ಗುರು ಶ್ರೇಷ್ಠ ದ್ವಿಜಾಗಮನಮೇವ ಸಹ. ಇನ್ನೇನು ನೀರು ಕುಡ್ದ ದೇವರು ಸ್ಮರಣೆ ಮಾಡ್ತಿದ್ದಾನೆ, ಕೂಡಲೇ ಬಂದೇ ಬಿಟ್ರು ದುರ್ವಾಸರು. ದುರ್ವಾಸ ಮುನಿಗಳು ಬಂದ್ರಂತೆ. ದುರ್ವಾಸ ಯಮುನಾ ಕೂಲಾತ್ ಕೃತಾವಶ್ಯಕ ಆಗತಃ ರಾಜ್ಞಾಭಿಚ್ಛಂದಿತಸ್ತಸ್ಯ ಬುಬುದೇ ಚೇಷ್ಟಿತಂ ದಿಯ. ದುರ್ವಾಸರು ತಮ್ಮ ನಿತ್ಯ ಕರ್ಮವನ್ನು ಮುಗಿಸಿ ಯಮುನಾ ತೀರದಿಂದ ಬಂದರು. ನೋಡಿದ್ರು, ಅವನು ಸತ್ಕಾರ ಮಾಡಿದ ರಾಜ. ಆದರೆ ಜಲಪಾರಣ ಅವರ ಬುದ್ಧಿಗೆ ಗೋಚರಿಸ್ತಂತೆ. ಅವರೇನು ನೋಡಿಲ್ಲ, ನೋಡದಿದ್ರು ಕೂಡ ಅವರು ಬುದ್ಧಿಗೆ ಹೊಳೀತಂತೆ, ಇವನು ಜಲಪಾರಣ ಮಾಡಿದ್ದಾನೆ. ಆ ಮುಖದಲ್ಲೇ ಲಕ್ಷಣವನ್ನು ನೋಡಿಬಿಟ್ಟ. ಉಪವಾಸ ಇದ್ದವ್ರ ಮುಖವೇ ಬೇರೆ ಇರ್ತದೆ, ಒಂದು ಹನಿ ಬಾಯಿಗೆ ನೀರು ಹಾಕ್ಕೊಂಡವ್ರ ಮುಖವೇ ಬೇರೆ ಇರ್ತದೆ. ಹಾಗೆ ಅಂದರೆ ಉಪವಾಸ ಇದ್ದವರು ನೋಡ್ಲಿಕ್ಕಾಗಲ್ಲ, ಸ್ವಲ್ಪ ಕಷ್ಟ ಅನುಭವಿಸ್ತಿರ್ತಾರೆ. ಇವು ಅವಲಕ್ಕಿ ಚಾಕ ಎಲ್ಲ ಕಾಫಿ ಕುಡಿದವರಿಗೆಲ್ಲ ಬೇರೆಯೇ ಇರ್ತದೆ ಮುಖ, ಹಂಗಿರ್ತದೆ. ಆದ್ದರಿಂದಾಗಿ ರಾಜ್ಞಾಭಿಚ್ಛಂದಿತಸ್ತಸ್ಯ ಬುಬುದೇ ಚೇಷ್ಟಿತಂ ಧಿಯ, ಬುದ್ಧಿಯಿಂದಲೇ ತಿಳ್ಕೊಂಡ್ಬಿಟ್ರಂಥವ್ರು. ತಿಳ್ಕೊಂಡ್ರು. ಮನ್ಯುನ ಪ್ರಚಲದ್ಗಾತ್ರೋ ಭ್ರುಕುಟಿ ಕುಟಿಲಾನನಃ. ಕೂಡಲೇ ಕೋಪ ಬಂತಂತೆ, ಮೈಯೆಲ್ಲ ನಡಿಗಿದ್ರು, ಹುಬ್ಬುಗಳನ್ನೆಲ್ಲ ಗಂಟಿಕ್ಕಿದ್ರಂತೆ. ಹಸಿವು ಬೇರೆ ಜಾಸ್ತಿ ಆಗಿತ್ತು. ಆ ಕೂಡಲೇ ನಿಂತಂಥ ರಾಜನಿಗೆ ಶಾಪವನ್ನು, ಕೋಪದಿಂದ ಶಾಪ ಹಾಕಲಿಕ್ಕೆ ಶುರು ಮಾಡಿದ್ರಂತೆ. ಕೂಡಲೇ ಅಹೋ ಅಸ್ಯ ನೃಶಂಸಸ್ಯ ಶ್ರಿಯೋನ್ಮತ್ತಸ್ಯ ಪಶ್ಯತ ಧರ್ಮ ವ್ಯತಿಕ್ರಮಂ ವಿಷ್ಣೋ ಅಭಕ್ತಸ್ಯ ಇಷ್ಟಮಾನಿನಃ. ಇವನನ್ನು ನೋಡ್ರಿ, ಅಯೋಗ್ಯನನ್ನ ರಾಜನನ್ನ, ಇವನು ಧರ್ಮ ನಿಯಮವನ್ನು ಅತಿಕ್ರಮಣ ಮಾಡಿದ್ದಾನೆ, ಮಹಾಕ್ರೂರಿ ಇವನು. ಇವನಿಗೆ ಸಂಪತ್ತಿನ ಮದ ಎನ್ನುವಂತಹದ್ದು ಬಂದಿದೆ, ಉನ್ಮತ್ತನಾಗಿದ್ದಾನೆ. ಇವನು ಬೇರೆ ವಿಷ್ಣುವಿಗೆ ಪ್ರೀತಿ ಪಾತ್ರ ಅಂತ ಬೇರೆ ಕರೆಸಿಕೊಳ್ತಾನೆ. ಏನು ಹೇಳಬೇಕು ಇವನಿಗೆ ಭಕ್ತಿನೇ ಇಲ್ಲ ವಿಷ್ಣುವಿನಲ್ಲಿ. ಯಾಕೆ? ನನ್ನಂಥ ಒಬ್ಬ ಬ್ರಾಹ್ಮಣ ಊಟಕ್ಕೆ ಬರ್ತೀನಿ ಅಂತಂದರೆ ನನ್ನನ್ನು ಬಿಟ್ಟು ಇವನು ಜಲಪಾನವನ್ನು ಮಾಡಿದ್ದಾನಲ್ಲ, ಇದು ದೋಷ ಇದು ಅಂತ. ಏವಂ ಬ್ರುವಾಣ ಉತ್ಕೃತ್ಯ ಜಟಾಂ ರೋಷ ವಿದೀಪಿತಃ. ಅವರ ಜಟೆಯನ್ನೆಲ್ಲ ಬಿಚ್ಚಿ ಅಲ್ಲಾಡಿಸಿದ್ರಂತ. ಒಂದು ಸರ್ತಿ ಅಲಗಾಡಿಸಿದರೆ ಅಲ್ಲಿಂದಲೇ ಒಂದು ಕೃತ್ರಿಮವಾದಂಥ ಒಂದು ದೇವತೆ ಬಂತು, ಭೂತ ಬಂತಂತೆ. ಆ ಭೂತ ಬಂದು ಕೂಡಲೇ ಕೇಳಿತು, ಏನು ಮಾಡಲಿ ನಾನು, ಎದುರಿಗಿದ್ದಾನಲ್ಲ ಅವನು ಅಂಬರೀಷ, ಅವನನ್ನು ಕೊಂದೇ ಬಿಡು ಅಂತಂದ್ರು ಅವರು. ಕೊಂದೇ ಬಿಡು ಆಯಿತು ಅಂತ ಆ ಭೂತ ಹೋಯ್ತಂತೆ. ಭೂತ ಹೋಗ್ತಾ ಇದ್ದಂತೇನೆ ಆದಿಷ್ಟಂ ಭಕ್ತ ರಕ್ಷಾಯಾಂ ಪುರುಷೇಣ ಮಹಾತ್ಮನ ದದಾಹ ಕೃತ್ಯಾಂ ತಾಂ ಚಕ್ರಂ ಕೃತಾಹಿಮಿವ ಪಾವಕಃ. ಎಲ್ಲಿ ಭಗವಂತನನ್ನು ಉದ್ದೇಶ ಮಾಡಿಕೊಂಡು ಏಕಾದಶಿ ಉಪವಾಸವನ್ನು ಮಾಡ್ತೀವಲ್ವ ನಾವು, ಹೀಗೆ ಏಕಾದಶಿ ಉಪವಾಸವನ್ನು ಅಂದರೆ ದಶಮಿ ದಿವಸವೇ ಸಂಕಲ್ಪ ಮಾಡಿಬಿಟ್ರೆ ಆ ಕಾಲದಲ್ಲಿ ಯಾವ ಭೂತಗಳು ಬರುವುದಿಲ್ಲ. ಯಾಕೆ ಅಂದರೆ ಭಗವಂತ ಏನು ಮಾಡ್ತಾನಂತೆ, ನನ್ನ ಭಕ್ತನಾದವನು ನನ್ನನ್ನು ಉದ್ದೇಶಿಸಿಕೊಂಡು ಒಂದು ಏಕಾದಶಿ ಉಪವಾಸ ಮಾಡ್ತಾನೆ ಅಂತಾದರೆ ಆ ಕಾಲದಲ್ಲಿ ಅವನ ಕೈಯಲ್ಲಿರುವ ಸುದರ್ಶನ ಚಕ್ರವನ್ನು ಕಳಿಸ್ಕೊಟ್ಟಿರ್ತಾನಂತೆ ಮೊದಲೇ ಅವನ ರಕ್ಷಣೆಗೆ ಅಂತ. ಹಾಗೆ ಈ ಭೂತ ಬಂದು ಕೂಡಲೇ ಆ ಚಕ್ರ ಬಂತು, ಅವನ ಸಂಹಾರವನ್ನೇ ಮಾಡಿತು, ಭೂತದ ಸಂಹಾರವನ್ನೇ ಮಾಡಿತಂತೆ. ಭೂತದ ಸಂಹಾರ ಆಯಿತು. ಆದ ಕೂಡಲೇ ಆ ಚಕ್ರ ಏನು ಮಾಡಿತಂತೆ, ಆ ಚಕ್ರವನ್ನು ಅಂದರೆ ಭೂತವನ್ನು ಕಳಿಸಿದವರು ಯಾರು? ಆ ದುರ್ವಾಸ ಮುನಿಗಳು. ಅವ್ರನ್ನ ಬಿಡಲಿಲ್ಲ, ಅವ್ರನ್ನ ಹಿಮ್ಮೆಟ್ಟಿಕೊಂಡು ಹೋಯ್ತಂತೆ. ಅವರನ್ನು ಹಿಮ್ಮೆಟ್ಟಿಕೊಂಡು ಹೋಗ್ತಾ ಇದ್ದಂತೇನೆ ವಿಷ್ಣು ಭಗವಂತ ಏನಿದ್ದಾನೆ ಪರಮಾತ್ಮನನ್ನು ನೋಡಿ ಭಯಪಡಬಾರದು ಯಾವತ್ತೂ ಕೂಡ. ಯಾಕೆ ಅಂದರೆ ಪರಮಾತ್ಮನನ್ನು ನೋಡಿ ಭಯಪಡೋದು ಅಂತಂದ್ರೇನು, ಅದು ದೋಷ ಅಲ್ಲ. ಮತ್ತು ಭಯಪಡೋದು ಅನ್ನುವಂಥದ್ದು ಇವರು ಭಯಪಟ್ಟರು ಓಡೋದ್ರು ದೋಷ ಹಂಗೆ ಅನ್ಕೋಬಾರ್ದು. ಯಾಕೆ ಅಂದರೆ ಭಯಪಡೋದು ಭೀಷಾಸ್ಮಾದ್ವಾತಪ್ಪವತೆ ಭೀಷೋದೇತಿ ಸೂರ್ಯ ಉದಯಿಸ್ತಾನೆ. ಯಾಕೆ ಅಂದರೆ ದೇವರಿಗೆ ಹೆದರಿ ಅಂತ. ಅಂದರೆ ಅರ್ಥ ಏನು ಅಂದರೆ ನಾನೇನು ಸೇವಕ ಅನ್ನೋ ಭಾವ ಇರ್ತದೆ ಅವನಿಗೆ. ಗಾಳಿ ಬೀಸ್ತದಂತೆ. ಯಾಕೆ ಅಂದರೆ ಭಗವಂತನಿಗೆ ಹೆದರಿ. ಯಾಕೆ ಅಂತಂದರೆ ಅವನು ಸರ್ವೋತ್ತಮ ಅನ್ನೋದನ್ನು ತೋರಿಸ್ಲಿಕ್ಕೋಸ್ಕರವಾಗಿ ಅಂತ. ಹಾಗೆ ಇವರು ಕೂಡ ಮಾಡಿದ್ದು ಅಂತ ತಿಳಿಬೇಕು. ಅಂತೂ ಓಡಿದರು. ಓಡುವಾಗ ಅದರಿಂದ ರಕ್ಷಣೆ ಬೇಕು. ಸೀದಾ ಹೋದದ್ದೆಲ್ಲಿಗೆ ಅಂತಂದರೆ ಬ್ರಹ್ಮದೇವರ ಬಳಿಗೆ ಹೋದ್ರಂತೆ ದುರ್ವಾಸರು. ಅವ್ರಿಗೆ ಹೇಳಿದರು, ಈ ಚಕ್ರವನ್ನು ಶಾಂತ ಮಾಡ್ರಿ, ನನ್ನನ್ನು ಕೊಂದುಬಿಡುತ್ತದೆ ಇದು ಅಂತ ಹೇಳಿದರೆ ಅವರು ಹೇಳ್ತಾರೆ ಬ್ರಹ್ಮದೇವರು, ಸ್ಥಾನಂ ಮದೀಯಂ ಸಹ ವಿಶ್ವಮೇತತ್ ಕ್ರೀಡಾವಸಾನೆ ದ್ವಿಪರಾರ್ಧ ಸಂಜ್ಞೆ ಭ್ರೂಭಂಗ ಮಾತ್ರೇಣ ಹಿ ಸಂಧಿ ದಕ್ಷೋ ಕಾಲಾತ್ಮನ ಪಶ್ಯತಿ ಕೋ ಭವಿಷ್ಯತ್. ಅವ್ರು ಹೇಳಿದ್ರಂತೆ, ಏನಿಲ್ಲ, ನಾನಿದರಿಂದ ರಕ್ಷಣೆ ಮಾಡಲಿಕ್ಕಾಗೋದಿಲ್ಲ. ಯಾಕೆ ಅಂತಂದರೆ ನನ್ನ ವ್ಯವಸ್ಥೆ ಎಷ್ಟು ಅಂದರೆ ಸ್ಥಾನಂ ಮದೀಯಂ ಸಹ ವಿಶ್ವಮೇತತ್, ನನ್ನ ಸ್ಥಾನದಿಂದ ಹಿಡ್ಕೊಂಡು ಇಡೀ ಜಗತ್ತನ್ನುವಂಥದ್ದು ಭಗವಂತನ ಅಧೀನ.
ಅವನಿಗಿದೆಲ್ಲ ಕ್ರೀಡೆ. ಕೊನೆಗೊಂದು ದಿವಸ ನನ್ನನ್ನು ಸಂಹಾರ ಮಾಡ್ತಾನೆ ಅವನು. ದ್ವಿಪರಾರ್ಧ ಕಾಲೆ, ದ್ವಿಪರಾರ್ಧ ಸಮಯ, ನನಗೆ 100 ವರ್ಷ ಆಯುಷ್ಯ. ಅವನ ಕೇವಲ ಒಂದು ಹುಬ್ಬಿನ ಆಟದಿಂದಾಗಿ ಇಡೀ ಜಗತ್ತನ್ನೇ ಏನು ಮಾಡಿಬಿಡ್ತಾನಂತೆ ಪರಮಾತ್ಮ, ಈ ಇಡೀ ಜಗತ್ತನ್ನೇ ಪರಮಾತ್ಮ ನಾಶ ಮಾಡುತ್ತಾನಂತೆ. ಮಧ್ವಾಚಾರ್ಯ ಹೇಳುತ್ತಾರೆ ಒಂದು ಕಡೆಯಲ್ಲಿ, ಅದನ್ನು ಅನುವಾದ ಮಾಡಿದ್ದಾರೆ, ಬಹಳ ಚೆನ್ನಾಗಿದೆ. ಜಗದ ಹುಟ್ಟು ಅಳಿವು ಎಲ್ಲ ಇವನಿಗೊಂದು ಆಟವು, ಸೊಗದ ಗಡಣ ಜಡಣವಂತೆ ಇವನ ಮೈ ಮಾಟವು, ಸಾವು ಇರದ ಮುಪ್ಪು ಇರದ ನಿತ್ಯ ಮುಕ್ತ ಚಿನ್ಮಯ. ಭಗವಂತ ಎಂಥವನು ಅಂತಂದರೆ ಜಗದ ಹುಟ್ಟು ಅಳಿವು ಎಲ್ಲ ಇವನಿಗೊಂದು ಆಟವು ಅಂತ ಹೇಳ್ತಾರೆ. ಇವನಿಗೆ ಭಗವಂತನಿಗೆ ಒಂದು ಆಟ ಅಂತೆ, ಕ್ರೀಡೆ ಅಂತಿದೆಲ್ಲವೂ ಕೂಡ. ಸುಮ್ಮನೆ ಆಟ ಆಡಬೇಕು ಅನಿಸಿದಾಗ ಇದನ್ನೆಲ್ಲ ಪ್ರಳಯ ಮಾಡ್ತಾನಂತೆ, ಇದನ್ನು ಸೃಷ್ಟಿ ಮಾಡ್ತಾನಂತೆ. ಅವನಿಗೊಂದು ಆಟ ಇದು ಭಗವಂತನಿಗೆ. ನಾವೆಲ್ಲ ಆಟ ಆಡುವ ಗೊಂಬೆಗಳಿದ್ದಂತೆ. ಸೂತ್ರಧಾರ ಅವನು ಭಗವಂತ. ನಾವೆಲ್ಲ ಏನು ಅಂದರೆ ಪರಮಾತ್ಮ ಸೂತ್ರಧಾರನಾಗಿ ಆಡಿಸ್ತಿರ್ತಾನೆ, ನಾವು ಆಡುವಂಥ ಗೊಂಬೆಗಳು. ಎಲ್ಲ ತಿಳ್ಕೊಂಡಿದ್ದೇವೆ, ನಾವು ಶಾಶ್ವತವಾಗಿ ಇಲ್ಲೇ ಇರ್ತೇವೆ ಅಂತ ತಿಳ್ಕೊಂಡಿದ್ದೇವೆ. ಅವೆಲ್ಲ ಹೇಗೆ ಅಂದರೆ ಏನಂತಾರೆ, ಈ ಡಿಂಬದ ಒಳಗೆ ಕಂಬಸೂತ್ರ ಗೊಂಬೆ ಅಂತಾರಲ್ಲ. ಡಿಂಬದಲ್ಲಿರುವ ಜೀವ ಕಂಬಸೂತ್ರ ಗೊಂಬೆಯಂತೆ, ಎಂದಿಗಾದರೊಂದು ದಿನ ಸಾವು ತಪ್ಪದು, ಎಂದಿಗಾದರೊಂದು ದಿನ ಸಾವು ತಪ್ಪದು. ಇದು ಸಾವು ಅನ್ನೋದು ಬಂದೇ ಬರ್ತದೆ. ಅವನು ಆಡಿಸ್ತಾನಷ್ಟೇ ಪರಮಾತ್ಮ. ಹಾಗಿರುವಂಥವ್ರು ನಾವು ಇಡೀ ಜಗತ್ತನ್ನು ಹೀಗೆ ಮಾಡ್ತಾನೆ ಅವನು ಭಗವಂತ. ನಾನು ಅವನ ಅಧೀನಪ್ಪ, ನೀನೇನಿದ್ರು ಅಲ್ಲೇ ಹೋಗಬೇಕು ಅಂತಂದರು ಬ್ರಹ್ಮದೇವರು. ಇಷ್ಟು ಹೇಳ್ತಾ ಇದ್ದಂತೇನೆ ಅಲ್ಲಿಂದ ಓಡಿದರು. ರುದ್ರದೇವರ ಹತ್ರಕ್ಕೆ ಬಂದ್ರಂತೆ. ಮಹರುದ್ರದೇವರಲ್ಲಿ ಬಂದು ಕೇಳಿದ್ರಂತೆ, ಸ್ವಾಮಿ ನನ್ನ ರಕ್ಷಣೆ ಮಾಡಿ ಅಂತ ಕೇಳಿದರು. ಆ ವಿಷ್ಣುವಿನ ಚಕ್ರವನ್ನು ಹಿಮ್ಮೆಟ್ಟಿಸೋದಕ್ಕೆ ರುದ್ರದೇವರಿಗೂ ಕೂಡ ಸಾಧ್ಯ ಇಲ್ಲ. ಬ್ರಹ್ಮದೇವರೇ ಹೇಳಿದ್ದಾರಂತೆ. ಆದರೂ ಸ್ವತಃ ತಾವೇ ರುದ್ರದೇವರು. ಹಾಗೆ ಅಂದರೆ ಚಕ್ರ ಮಹಾತ್ಮೆ ಎನ್ನುವಂತಹದ್ದು ಲೋಕಕ್ಕೆ ತಿಳಿಲಿ ಅನ್ನೋದಕ್ಕೋಸ್ಕರ ಹೋಗ್ತಿದ್ದಾರಷ್ಟೇ. ದುರ್ವಾಸರೇನೇ ರುದ್ರದೇವರು, ಅವರೇ ಆ ಮಹಿಮೆ ತಿಳಿಸ್ಬೇಕು ಅಂತ ಹೋಗ್ತಿದ್ದಾರೆ. ಹೀಗೆ ಹೋದರು. ಹೋದ ಕೂಡಲೇ ಕೇಳ್ತಾರೆ. ರುದ್ರದೇವರು ಹೇಳಿದರು, ವಯಂ ನ ತಾತ ಪ್ರಭವಾಮ ಭೂಮ್ನೋ ಭವಂತಿ ಕಾಲೇ ನ ಭವಂತಿ ಹೀದೃಶಾಃ ಯಸ್ಮಿನ್ ಪರೆಣ್ಯೇಪ್ಯಜ ಜೀವಕೋಶಾಃ ಸಹಸ್ರಶೋ ಯತ್ರ ವಯಂ ಭ್ರಮಾಮಃ. ರುದ್ರದೇವರು ಹೇಳ್ತಾರೆ, ಅಪ್ಪ, ಈ ಸುದರ್ಶನ ಚಕ್ರದಿಂದ ನಿನ್ನನ್ನು ಕಾಪಾಡಲಿಕ್ಕೆ ನಾವು ಶಕ್ತರಲ್ಲ, ನಮಗೆ ಆ ಯೋಗ್ಯತೆ ಇಲ್ಲ. ಯಾಕೆ ಅಂದರೆ ಗುಣಪೂರ್ಣನಾದಂಥ ಶ್ರೀಹರಿಯಿಂದ ಮಾತ್ರ. ಯಾಕೆಂದರೆ ಏಕಕಾಲದಲ್ಲಿ ಈ ಭಗವಂತ ಇದ್ದಾನಲ್ಲ, ಏಕಕಾಲದಲ್ಲಿ ಈಗೇನು ಬ್ರಹ್ಮಾಂಡ ಇದೆ, ಇಂಥ ಬ್ರಹ್ಮಾಂಡಗಳನ್ನು ಸಾವಿರಾರು ಬ್ರಹ್ಮಾಂಡಗಳನ್ನು ಸೃಷ್ಟಿ ಮಾಡ್ತಾನೆ ಭಗವಂತ ಏಕಕಾಲದಲ್ಲಿ. ನಾವು ಅಂದ್ಕೊಂಡಿವಿ ಇದು ಒಂದೇ ಬ್ರಹ್ಮಾಂಡ, ನಾವಿದ್ದೀವಿ ಅಂತ ಅಂದ್ಕೊಂಡಿವಿ. ಇಂಥ ಬ್ರಹ್ಮಾಂಡಗಳು ಬೇಕಾದಷ್ಟು ಸೃಷ್ಟಿ ಮಾಡಿಬಿಡ್ತಾನೆ ದೇವರು. ಆದರೂ ಕೂಡ ಪರಮಾತ್ಮ ಎಲ್ಲ ಅವನ ಕೈಯಲ್ಲೇ ಇದೆ ಅಂತೆ. ಎಲ್ಲವೂ ಹುಟ್ಟೋದು ಅವನಿಂದ, ಅಳಿಯೋದು ಅವನಿಂದ, ನಾವು ಆಶ್ರಯ ಪಡೆದದ್ದು ಅವನಿಂದ. ಅವನ ಚಕ್ರವನ್ನು ಶಾಂತ ಮಾಡುವಷ್ಟು ಸಾಮರ್ಥ್ಯ ನಮಗೆಲ್ಲಿದೆ ಅಂತಂದು. ಸರಿ, ಏನು ಮಾಡೋದು ಗೊತ್ತಾಗಲಿಲ್ಲ. ಕಡೆಗೆ ಏನು ಮಾಡಿದ್ರಂತೆ, ಭಗವಂತನ ಬಳಿಗೆ ಹೋಗೋದು ಅಂತ ಹೋದರು. ಪರಮಾತ್ಮನ ಕಾರುಣ್ಯ ಅಂತ ಅದು ನೋಡ್ರಿ. ಅಲ್ಲಿಗೆ ಹೋದ್ರಂತೆ, ಭಗವಂತನ ಬಳಿಗೆ ಹೋದರು. ಅಹಂ ಭಕ್ತ ಪರಾಧೀನಃ ಯಸ್ವತಂತ್ರೋ ಇವದ್ವಿಜ ತಮೇವ ಶರಣಂ ಯಾಹಿ ನಾಭಾಗತನಯಂ ಮುನೇ. ಅದಕ್ಕೆ ಪರಮಾತ್ಮನ ಬಳಿ ಹೋಗಿ ಕೇಳಿದರು ದುರ್ವಾಸ ಮುನಿಗಳು. ಅವ್ರು ಹೇಳಿದ್ರಂತೆ, ಭಗವಂತ ಹೇಳಿದ್ನಂತೆ, ಚಕ್ರ ನಂದೇ ಹೌದು, ಆದರೂ ನಾನೇನು ಮಾಡಲಿ, ಅಹಂ ಭಕ್ತ ಪರಾಧೀನಃ ಅನ್ನಂತಿದೆ. ನಾನು ನನ್ನ ಅಧೀನ ಅಲ್ಲ, ನನ್ನ ಭಕ್ತರ ಪರಾಧೀನ ನಾನು ಅಂತಾನೆ ಪರಮಾತ್ಮ. ನನ್ನ ಮಾತನ್ನು ನಾನು ಕೇಳೋದಲ್ಲ, ಭಕ್ತರ ಮಾತನ್ನು ಕೇಳ್ತೀನಿ ನಾನು ಅಂತಂದೇವು. ಅದಕ್ಕೆ ನೀನೇನಿದ್ರು ಕೂಡ ಭಕ್ತರ ಬಳಿಗೆ ಹೋಗಬೇಕು ಅಂತಂದರು. ಭಕ್ತರ ಬಳಿಗೆ ಹೋಗಬೇಕು. ಎಂಥ ಕಾರುಣ್ಯ ಪರಮಾತ್ಮನದ್ದು ಅಂದರೆ, ದೇವರು ಹೇಳ್ತಾನೆ ನೋಡಿ. ಒಂದು ಕಥೆ ಇದೆ. ಏನು ಅಂದರೆ, ಒಮ್ಮೆ ಒಂದು ಗಂಗಾ ನದಿ ಇತ್ತಂತೆ. ಗಂಗಾ ನದಿಯಲ್ಲಿ ಒಂದು ಆಮೆ ಓಡಾಡ್ತಿತ್ತು. ಆಮೆಯನ್ನು ನೋಡಿ ಎಷ್ಟು ಚೆನ್ನಾಗಿದೆಯಲ್ಲೋ ಅಂತಂದರೆ, ನಾನೇನು ಚೆನ್ನಾಗಿದ್ದೀನಿ, ನಾನು ಬದುಕಲಿಕ್ಕೆ ನನಗೆ ಆಶ್ರಯ ಕೊಟ್ಟದ್ದೇ ಗಂಗೆ ಇಲ್ದಿದ್ರೆ ನಾನೆಲ್ಲಿದ್ದೀನಿ, ಅದಕ್ಕೆ ಗಂಗೆಗೆ ಹೇಳ್ರಿ ಅದು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಅದನ್ನು ಹೊಗಳ್ರಿ ನೀವು ಅಂತಂದರೆ, ಅದಕ್ಕೆ ನಾರದರು ಏನು ಮಾಡಿದ್ರಂತೆ, ಆ ಗಂಗೆಯನ್ನೇ ಹೊಗಳಿದ್ರು. ಗಂಗೆ ಹೇಳಿತ್ತು, ಅಯ್ಯೋ ನನ್ನನ್ನು ಹೊಗಳಬೇಡ್ರಿ, ನಮಗೆಲ್ಲ ಆಶ್ರಯ ಕೊಟ್ಟದ್ದು ಯಾರು ಅಂದರೆ ಸಮುದ್ರಕ್ಕೆ ನಾವು ಹೋಗಿ ಸೇರೋದು. ಎಲ್ಲ ನದಿಗಳು ಕೂಡ ಅಲ್ಲೇ ಸೇರ್ತದಂತೆ. ಆದ್ದರಿಂದ ಸಮುದ್ರವನ್ನು ಹೊಗಳ್ರಿ ಅಂತಂದು. ಆ ಸಮುದ್ರವನ್ನು ಹೊಗಳಿದರೆ ಸಮುದ್ರ ಹೇಳ್ತಂತೆ,
ಅಲ್ಲ, ನಾನೇನು ಶ್ರೇಷ್ಠ ವ್ಯಕ್ತಿ ಅಲ್ಲ. ಯಾಕೆಂದ್ರೆ ನಮಗೂ ಆಶ್ರಯವನ್ನು ಕೊಟ್ಟದ್ದು ಯಾರು ಅಂತ ಹೇಳಿದರೆ ಭೂಮಿ ಮೇಲೆ ನಾವಿದ್ದೇವಷ್ಟೇ. ಆದ್ದರಿಂದ ಭೂಮಿನ ಹೇಳ್ರಿ, ಭೂಮಿನ ಹೊಗಳಿದ್ರೆ ಭೂಮಿ ಹೇಳುತ್ತಂತೆ ನಾವೇನು ಶ್ರೇಷ್ಠರಲ್ಲ, ನಮಗೇನು ಯೋಗ್ಯತೆ ಇದೆ, ಅದರಿಂದ ನಾವಲ್ಲ. ಮತ್ತಾರು ಅಂದರೆ ನಮ್ಮನ್ನು ಕೂಡ ಹೊತ್ತವರು ಯಾರು ಅಂದರೆ ಪರ್ವತಗಳು ಭೂಮಿ ಮೇಲಿರೋದ್ರಿಂದ ಭೂಮಿ ಕೆಳಗೆ ಬಿಡೋದಿಲ್ಲ. ಅದು ಗಟ್ಟಿ, ಅದನ್ನೇನು ಮಾಡಿರುತ್ತೆ ಅಂದರೆ ತನ್ನ ಕಕ್ಷೆಯಲ್ಲಿ ನಿಲ್ಲಿಸ್ತದಂತೆ ಪರ್ವತಗಳೆಲ್ಲವೂ ಕೂಡ. ಅದಕ್ಕೆ ಹೇಳುವಾಗ ಮಂಗಳಾಷ್ಟಕದಲ್ಲಿ ಹೇಳಬೇಕಾದ್ರೆ ಇದೇ ಮಾತನ್ನೇ ಹೇಳ್ತಾರೆ. ಶ್ರೀಮೇರುರ್ ಹಿಮವಾಂಶ್ಚ ಮಂದರಗಿರಿ ಕೈಲಾಸ ಶೈಲಸ್ತತ, ಎಲ್ಲ ಪರ್ವತಗಳನ್ನು ಹೇಳ್ತಾ ಕೊನೆಗೆ ಹೇಳಿದ ಮಾತೇನು ಅಂದರೆ ಇತ್ಯಾದ್ಯ ಭುವಿ ಭೂಧರಾಶ್ಚ ಸತತಂ ಕುರ್ವಂತು ನೋ ಮಂಗಲಂ. ಭೂಧರ ಅಂತ ಹೇಳ್ತಾರೆ, ಪರ್ವತಗಳಿಗೆ ಭೂಧರ. ಯಾಕೆಂದರೆ ಭೂಮಿಯನ್ನು ಧಾರಣೆ ಮಾಡುತ್ತಾವೆ ಅಂತ ಅವುಗಳಿಗೆ ಹೆಸರು. ಅದಕ್ಕೆ ಪರ್ವತಕ್ಕೆ ಹೇಳಿದ್ರಂತೆ ನೀವೇ ಶ್ರೇಷ್ಠರು ಅಂತಂದರೆ ಪರ್ವತಗಳು ಹೇಳಿದ್ವಂತೆ ಅಲ್ಲ, ನಾವೇನು ಶ್ರೇಷ್ಠ, ನಮ್ಮನ್ನು ಈ ರೀತಿಯಲ್ಲಿ ಸೃಷ್ಟಿ ಮಾಡಿದ್ದಾರಲ್ಲ ಆ ಸೃಷ್ಟಿಕರ್ತರನ್ನ ಹೇಳ್ರಿ, ಅವರು ಶ್ರೇಷ್ಠ ಅಂತಂದರು. ಅದಕ್ಕೆ ಯಾರವರು ಸೃಷ್ಟಿಕರ್ತರು ಅಂದರೆ ಬ್ರಹ್ಮದೇವರು. ಅದಕ್ಕೆ ಬ್ರಹ್ಮದೇವರ ಹತ್ರ ಹೋದ್ರಂತೆ, ಬ್ರಹ್ಮದೇವರಿಗೆ ಹೇಳಿದರು, ಬ್ರಹ್ಮದೇವರೇ ನೀವೇ ಶ್ರೇಷ್ಠ ಅಂತಂದರೆ ಆ ಬ್ರಹ್ಮದೇವರು ಹೇಳಿದ್ರಂತೆ ನಮ್ಮನ್ನು ಕೂಡ ಈ ಸ್ಥಿತಿಯಲ್ಲಿ ಇಡುವವಳೇ ಲಕ್ಷ್ಮೀದೇವಿ, ಅವಳನ್ನು ಹೇಳ್ರಿ. ಅದಕ್ಕೆ ಲಕ್ಷ್ಮೀದೇವಿಗೆ ಹೇಳಿ ನೀವು ಶ್ರೇಷ್ಠ ಅಂತ. ಅದಕ್ಕೆ ಲಕ್ಷ್ಮೀದೇವಿ ಯಾಕೆಂದರೆ ಎಲ್ಲರನ್ನು ಹೊತ್ತುಕೊಂಡವಳು ನೀನು ಅಂತ, ಎಲ್ಲರನ್ನು ಹೊತ್ತದ್ದು ನೀನಾದ್ರಿಂದಾಗಿ ನೀನು ಇಲ್ಲ, ನನ್ನನ್ನು ಹೃದಯ ಕಮಲದಲ್ಲಿ ಹೊತ್ತವನು ಭಗವಂತ, ಆದ್ದರಿಂದ ಭಗವಂತ ಶ್ರೇಷ್ಠ ಅಂದ್ರಂತೆ. ಅದಕ್ಕೆ ಪರಮಾತ್ಮನ ಬಳಿಗೆ ಹೋಗಿ ಹೇಳಿದ್ರಂತೆ, ದೇವರೇ ಎಲ್ಲ ಇಡೀ ಜಗತ್ತನ್ನು ನೀನು ಹೊತ್ತುಕೊಂಡಿದ್ದೀಯೋ ಪರಮಾತ್ಮ, ಅದಕ್ಕೆ ನೀನೇ ಶ್ರೇಷ್ಠ, ಸರ್ವೋತ್ತಮ ನೀನು ಅಂತ ನಿನಗೆ ನಮಸ್ಕಾರ ಅಂದರೆ ಭಗವಂತ ಹೇಳಿದ್ನಂತೆ ಎಂಥ ಕಾರುಣ್ಯ ದೇವರದ್ದು. ಪರಮಾತ್ಮ ಹೇಳಿದ್ನಂತೆ ನಾನಲ್ಲೋ ಶ್ರೇಷ್ಠ, ಯಾರು ಅಂದರೆ ನನ್ನ ಭಕ್ತ ಶ್ರೇಷ್ಠ ಅಂದ್ರಂತೆ. ಯಾಕೆ ಅಂದರೆ ಇಡೀ ಜಗತ್ತನ್ನು ನಾನು ಹೊತ್ತಿದ್ರೆ ನನ್ನನ್ನು ಹೃದಯ ಕಮಲದಲ್ಲಿ ಹೊತ್ತವನು ನನ್ನ ಭಕ್ತ, ಆದ್ದರಿಂದ ಅವನು ಶ್ರೇಷ್ಠ ಅಂತ ಆ ಭಗವಂತ ಹೇಳಿದ್ನಂತೆ. ಆದ್ದರಿಂದ ಪರಮಾತ್ಮ ಹೇಳುತ್ತಾನೆ ಅಹಂ ಭಕ್ತ ಪರಾಧೀನ, ನಾನು ಭಕ್ತನ ಅಧೀನ, ನಾನು ಅವನೇನು ಹೇಳ್ತಾನೋ ಹಾಗೆ ಕೇಳ್ತೇನೆ ಅಂತ. ಅದಕ್ಕೆ ಅಂಬರೀಷನ ಬಳಿಗೆ ಹೋಗು ಅಂದರು. ಆಯಿತು ಅಂತ ಅಂಬರೀಷನ ಬಳಿಗೆ ಹೋದ್ರಂತೆ. ಹೋದ ಕೂಡಲೇ ಅಂಬರೀಷನ ಕೇಳಿದರು. ಅಂಬರೀಷ ಮಹಾರಾಜನೇ ಆ ಸುದರ್ಶನ ಚಕ್ರವನ್ನು ಪ್ರಾರ್ಥನೆ ಮಾಡಿದಂತೆ. ಸುದರ್ಶನ ನಮಸ್ತುಭ್ಯಂ ಸಹಸ್ರಾರಚ್ಯುತ ಪ್ರಿಯ ಸರ್ವಾಸ್ತ್ರಘಾತಿನ್ ವಿಪ್ರಾಯ ಸ್ವಸ್ತಿ ಭೂಯಾದಿಡಸ್ಪತೆ. ಅದನ್ನು ಕೇಳಿಕೊಂಡ 1000 ಅಲೆಗಳಿರುತ್ತಾವಂಥದ್ದು, ಕಲ್ಲಲ್ಲಿ ಚೂಪು ಅದೆಲ್ಲವೂ ಕೂಡ ಇದೆ. ಎಲ್ಲ ಅಸ್ತ್ರಗಳನ್ನು ನಾಶ ಮಾಡುವಂತಹ ಅಚ್ಯುತನಿಗೆ ಅತ್ಯಂತ ಪ್ರಿಯವಾಗಿರುವಂತಹ ನೀನು ಸುದರ್ಶನ ಚಕ್ರಾಭಿಮಾನಿ, ನಿನಗೆ ನಮಸ್ಕಾರ ಮಾಡುತ್ತೇನೆ. ದುರ್ವಾಸ ಮುನಿಗಳನ್ನು ಕ್ಷಮೆ ಮಾಡ್ರಿ. ಸುದರ್ಶನ ಮಹಾಜ್ವಾಲ ಕೋಟಿ ಸೂರ್ಯ ಸಮಪ್ರಭಾ ಅಜ್ಞಾನಾಂಧಸ್ಯ ಮೇ ನಿತ್ಯಂ ವಿಷ್ಣೋರ್ ಮಾರ್ಗಂ ಪ್ರದರ್ಶಯ. ಎಲ್ಲ ಸ್ತೋತ್ರಗಳನ್ನು ಹೇಳಿ ಪ್ರಾರ್ಥನೆ ಮಾಡಿದರು. ಆ ಪ್ರಾರ್ಥನೆಯನ್ನು ಮಾಡುತ್ತಾ ಇದ್ದಂತೆಯೇ ಆ ಚಕ್ರ ಎನ್ನುವಂಥದ್ದು ಶಾಂತ ಆಯಿತಂತೆ. ಶಾಂತ ಆದರೆ ಈ ಕಡೆಯಿಂದ ಏನಾಗಿತ್ತು ಅಂತಂದರೆ 1 ವರ್ಷ ಇತ್ತಲ್ಲ, ಇದೇನಾಗಿತ್ತಂತೆ, ಈ ದುರ್ವಾಸ ಮುನಿಗಳು ಓಡಿ ಹೋದರು. ಓಡಿ ಹೋಗಿ ಮತ್ತೆ ಬಂದದ್ದು ಎಲ್ಲಿಗೆ ಅಂತಂದರೆ ಈ ಅಂಬರೀಷನ ಬಳಿಗೆ ಬಂದಿದ್ದರು. ಆ ಅಂಬರೀಷನ ಬಳಿಗೆ ಬರೋಷ್ಟೊತ್ತಿಗೆ ಏನಾಗಿತ್ತಂತೆ, ಮತ್ತು ಅವತ್ತು ಕೂಡ ದ್ವಾದಶಿ ತಿಥಿನೇ ಇತ್ತಂತೆ. ಅವತ್ತು ದ್ವಾದಶಿ, ಅದು ಎಷ್ಟು ಅಂದರೆ 1 ವರ್ಷ ಆಗಿತ್ತಂತೆ. ಹಿಂಗೆ ಓಡ್ತಾ 1 ವರ್ಷಕ್ಕೆ ಸರಿಯಾಗಿ ಇಲ್ಲಿ ಬಂದಿದ್ರಂತೆ. ಮತ್ತೆ ಕಾರ್ತೀಕ ಮಾಸದ ದ್ವಾದಶಿ ಬಂದಿದ್ರು ಅವರು. ಆ ದ್ವಾದಶಿ ತಿಥಿಗೆ ಬಂದಿದ್ರಂತೆ. ಇವನೆಂಥ ವಿಚಿತ್ರ ಅಂದರೆ ಇವನು ಈ ಅಂಬರೀಷ ಬ್ರಾಹ್ಮಣರು ಉಪವಾಸ ಹಾಕಿನಲ್ಲ ಅಂತ ಅಂದ್ಕೊಂಡು ಆ 1 ವರ್ಷದ ತನಕಲ್ಲೂ ಕೂಡ ಇವನು ಊಟ ಮಾಡಿರಲಿಲ್ಲ. ಪ್ರತಿನಿತ್ಯ 1 ಲೋಟ ನೀರು ಕುಡಿಯೋದು ಅಷ್ಟೇ. ಇವನು ಕೂಡ 1 ಲೋಟ ನೀರು ಕುಡ್ಕೊಳ್ಳೋದು ಇರೋದು ಅಷ್ಟೇ. ಇದೇ ಕ್ರಮದಲ್ಲಿ ಇದ್ದಂತೆ. ಬ್ರಾಹ್ಮಣರು ಬಂದು ಕೂಡಲೇ ಆ ಬ್ರಾಹ್ಮಣರಿಗೆ ಅಂದರೆ ಎಲ್ಲಿಯಾದರೂ ಇಂಥ ದೋಷಗಳು ಬರುತ್ತದೆ ಅಂತಿದ್ದಾಗ ಮಾತ್ರ ಹೀಗೆಲ್ಲ ಮಾಡಬೇಕು. ಉಪವಾಸ ಇನ್ನೊಂದು ಮತ್ತೊಂದು ಅಂತೆಲ್ಲ ಕೆಲವರು ಮಾಡ್ತಿರ್ತಾರೆ. ಸೋಮವಾರ ಅಂತಾರೆ ಉಪವಾಸ ಮಾಡ್ತಾರೆ, ಗುರುವಾರ ಅಂತಾರೆ ಉಪವಾಸ ಮಾಡ್ತಾರೆ, ಶನಿವಾರ ಅಂತಾರೆ ಉಪವಾಸ ಮಾಡ್ತಾರೆ. ಇದು ಯಾವುದು ಶಾಸ್ತ್ರದಲ್ಲಿ ಹೇಳಲಿಲ್ಲ. ಶನಿವಾರ ಉಪವಾಸ ಮಾಡಿರಿ, ಗುರುವಾರ ಮಾಡಿರಿ, ಯಾವ ಶಾಸ್ತ್ರದಲ್ಲಿ ಹೇಳಲಿಲ್ಲ. ಇವನ್ನೆಲ್ಲ ಶಾಸ್ತ್ರದಲ್ಲಿ ಹೇಳಿರುವಂತಹದ್ದು ಏಕಾದಶಿ ಉಪವಾಸ. ಉಳಿದ ದಿವಸ ನೀವು ತಿನ್ನಿರಿ ಬಿಡ್ರಿ ಅದೆಲ್ಲ ಕೇಳಲಿಕ್ಕೆ ಹೋಗೋದಿಲ್ಲ. ಅದರಲ್ಲೂ ಏನು ಹೇಳ್ತಾರೆ ಅಂದರೆ ಸುಮ್ಮನೆ ಉಪವಾಸ ಮಾಡಲಿಕ್ಕೆ ಹೋಗಬಾರ್ದಂತೆ. ಕೆಲವ್ರು ಏನು ಮಾಡ್ತಿರ್ತಾರೆ, ಹೆಂಡತಿ ಗಂಡನ ಮೇಲೆ ಸಿಟ್ಟು ಮಾಡ್ಕೊಂಡು ಉಪವಾಸ ಅನ್ನೋದು, ಗಂಡ ಹೆಂಡತಿ ಮೇಲೆ ಸಿಟ್ಟು ಮಾಡ್ಕೊಂಡು ಉಪವಾಸ ಅನ್ನೋದು, ನಾವು ಊಟ ಮಾಡಿದ್ರು ಹೋಗೋ ಅನ್ನೋದು, ಹೀಗೆಲ್ಲ ಮಾಡಿ. ಇವೆಲ್ಲ ಏನು ಅಂದರೆ
ಅನಿಷಿದ್ಧ ಸುಖತ್ಯಾಗಿ ಪಶುರೇವ ನ ಸಂಶಯ. ಒಂದು ಮಾತನ್ನು ಹೇಳುತ್ತಾರೆ, ಅನಿಷಿದ್ಧ ಸುಖತ್ಯಾಗಿ. ಅನಿಷಿದ್ಧ ಎಲ್ಲಿ ನಿಷೇಧ ಮಾಡಿಲ್ವೋ, ಏಕಾದಶಿ ದಿವಸ ಊಟ ಮಾಡಬಾರದು ಅಂತ ನಿಷೇಧ ಇದೆ. ಒಂದು ವೇಳೆ ನಿಷೇಧ ಇಲ್ಲದೇ ಇದ್ದರೂ ಕೂಡ ಸುಮ್ಮನೆ ಉಪವಾಸ ಮಾಡಿದರೆ ಅವರನ್ನು ಪಶು ಅಂತ ಕರೀತಾರಂತೆ. ಸುಮ್ಮನೆ ಉಪವಾಸವನ್ನು ಮಾಡಲಿಕ್ಕೆ ಹೋಗಬಾರದು. ಉಪವಾಸ ಮಾಡಬೇಕಾದ್ರೆ ಶಾಸ್ತ್ರ ಹೇಳಿರಬೇಕು ಅಂತ ಹೇಳುತ್ತಾರೆ. ಆದ್ದರಿಂದ ಅಷ್ಟಕಾದಾಶೀತಿ ಸಾಯಂ ಪ್ರಾತಿರ್ದ್ವಿಜಾತೀನಾಂ ಭೋಜನಂ ಶ್ರುತಿಚೋದಿತಂ ಅಂತ ಹೇಳುತ್ತಾರೆ. ಬ್ರಾಹ್ಮಣರಿಗೆಲ್ಲ ಸಾಯಂ ಪ್ರಾತಃ ಅಂದರೆ ಪ್ರಾತಃ ಬೆಳಿಗ್ಗೆ ಒಂದು ಸರ್ತಿ, ಹಗಲು ಹೊತ್ತಲ್ಲಿ ಒಂದು ಸರ್ತಿ ಮತ್ತು ರಾತ್ರಿ ಒಂದು ಸರ್ತಿ, 2 ಹೊತ್ತು ಗೃಹಸ್ಥರಿಗೆ ಭೋಜನ ಇದೆ ಅಂತ ಹೇಳ್ತಾರೆ. ಭೋಜನವನ್ನು 2 ಹೊತ್ತು ಮಾಡಬಹುದು ಅಂತ ಶಾಸ್ತ್ರ ವಿಧಿ ಮಾಡಿದೆ. ಆದ್ದರಿಂದ 2 ಹೊತ್ತು ಊಟವನ್ನು ಬಿಡೋ ಹಾಗಿಲ್ಲ. ಸುಮ್ಮನೆ ರಾತ್ರಿ ಉಪವಾಸ ಮಾಡ್ತೀನಿ, ಗುರುವಾರ ಉಪವಾಸ ಮಾಡ್ತೀನಿ, ಶನಿವಾರ ಹೀಗೆಲ್ಲ ಮಾಡಲಿಕ್ಕಿಲ್ಲ. ಏಕಾದಶಿ ಉಪವಾಸ ಮಾಡಬೇಕಂತ. ಏಕಾದಶಿ ಮಾತ್ರ ಶ್ರೇಷ್ಠವಾಗಿರುವಂತಹದ್ದು. ಶ್ರುತಿ ಸ್ಮೃತಿ ಸದಾಚಾರ ಸತ್ಯಚ ಪ್ರಿಯಮಾತ್ಮನಃ ಅಂತ ಹೇಳುತ್ತಾರೆ. ಅದು ಶ್ರುತಿಯಲ್ಲಿ ಏನು ಹೇಳಿರ್ತಾರೋ ಅದು ಭಗವಂತನಿಗೆ ಪ್ರೀತಿ. ಆದ್ದರಿಂದ ಅದನ್ನು ಮಾಡಬೇಕು ಅಂತ ಹೇಳಿದ್ದಾರೆ. ಹಾಗಾಗಿ ಇಂಥದ್ದನ್ನು ಮಾಡಬೇಕಾದ್ರೆ ಹುಷಾರಾಗಿ ಮಾಡಬೇಕು. ಆದರೆ ಏಕಾದಶಿ ಮಾತ್ರ ಮಾಡಲೇಬೇಕು ಅಂತ ಇದರ ಬಗ್ಗೆ ಹೇಳಿದ್ದಾರೆ. ಇಂಥ ಏಕಾದಶಿ ವ್ರತವನ್ನು ಮಾಡಿದಂಥ ಅಂಬರೀಷ ಮಹಾರಾಜ ಆಗ ಅವರು ಹೇಳಿದ್ರಂತೆ, ದುರ್ವಾಸ ಮುನಿಗಳು ಇವತ್ತು ದ್ವಾದಶಿ ಇದೆಯೋ ಮತ್ತು ಊಟಕ್ಕೆ ಬರಲೇನು ಅಂತಂದ್ರಂತೆ. ಬರ್ರಿ ಸ್ವಾಮಿ ಕಾಯ್ತಿದ್ದೀನಿ ಅಂತಂದು, ನಾನು 1 ವರ್ಷ ಆಗಿದೆ ಊಟ ಮಾಡಿ, ನೀವು ಬಂದುಬಿಡ್ರಿ, ಇಬ್ಬರು ಸೇರಿ ಊಟ ಮಾಡೋಣ. ಅದಕ್ಕೆ ಅವನು ಹೇಳಿದಂತೆ, ಇಲ್ಲ ಮತ್ತು ನನ್ನ ಸ್ನಾನ ಆಗಿಲ್ಲ ಅಂದರು. ಓಡ್ಕೋತ ಬಂದೀನಿ, ಸ್ನಾನ ಆಗಿಲ್ಲ ಅಂದರು. ಮತ್ತೆ ಸ್ನಾನ ಆಗಿಲ್ಲ ಅಂದ್ರೆ ಮತ್ತೆ ಇವನೇ ಹೇಳಿದ, ಹಾಗಾದ್ರೆ ಮತ್ತೊಂದು ಸರಿ ಯಮುನಾಗ ಹೋಗಿ ಬಂದುಬಿಡ್ರಿ ಅಂತಂದ. ಬ್ಯಾಡೋ ಮಾರಾಯ ಅಂದ್ರೆ ಅವರೇ, ಬ್ಯಾಡ ಮಾರಾಯ, ಸುಮ್ಮನೆ ಮತ್ತೆ ಯಮುನೆಗೆ ಹೋಗೋದು, ನನಗೇನೇನು ನೆನಪಾಗೋದು, ಅಲ್ಲಿ ಪಿತೃತರ್ಪಣ ಅದು ಇದು ಅಂತ ತಡ ಮಾಡೋದು, ಮತ್ತು ನೀರು ಕುಡಿಯೋದು, ನಾನು ದ್ವಾದಶಿ ಲೇಟ್ ಮಾಡೋದು, ಇದೆಲ್ಲ ಸಮಸ್ಯೆ ಆಗಿ ಮತ್ತೆ ಚಕ್ರ ಬರು. ಯಾಕೆ ಬೇಕು ಇದೆಲ್ಲ, ಬೇಡ, ಸುಮ್ಮನೆ ಇಲ್ಲೇ ನಿನ್ನ ಮನೆಯಲ್ಲೇ ಎಲ್ಲಿ ಅದು ಸಣ್ಣ ಟ್ಯಾಪ್ ಇದ್ರೆ ಹೇಳು, ಅಲ್ಲೇ ಕೆಳಗೆ ಕೂತ್ಬಿಡ್ತೀನಿ ಅಂದರು. ಆಯಿತು ಅಂತೇಳಿ ಅಲ್ಲೇ ಸ್ನಾನ ಮಾಡಿಕೊಂಡು ಕೊನೆಗೆ ಪಾರಣೆ ಮಾಡಿದ್ರಂಥವ್ರು. ಈ ರೀತಿ ಅಂದರೆ ಈ ಏಕಾದಶಿ ವ್ರತವನ್ನು ವಿಶೇಷವಾಗಿ, ಯಾಕೆಂದರೆ ಏಕಾದಶಿ ವ್ರತ ಏನಿದೆ ಅಲ್ವಾ, ಇದು ಬಹಳ ದೊಡ್ಡ ವ್ರತ. ಇದು ದೊಡ್ಡ ವ್ರತ ನಿಜವಾಗಲೂ. ಇಲ್ಲಿ ಹೇಳಬೇಕು ಅಂದರೆ ಅಂಬರೀಷ ಚಕ್ರವರ್ತಿ ಬಹಳ ಕೆಳಗಿನವನು. ದುರ್ವಾಸರು ಅಂತಂದರೆ 5ನೇ ಕಕ್ಷೆಯಲ್ಲಿ ಬರುವವರು. ಆದರೂ ಮತ್ತಿಷ್ಟೆಲ್ಲ ಯಾಕೆ ಅಂತಂದರೆ, ಇಲ್ಲಿ ಭಾಗವತದಲ್ಲಿ ನಮಗೆ ಹೀಗಿದೆ ಕಥೆ, ಇವನು ಇದನ್ನು ಮಾಡಿದ ಅಂತ. ಇದೇ ಕಥೆಯನ್ನು ಬ್ರಹ್ಮವೈವರ್ತ ಪುರಾಣದಲ್ಲಿ ಹೇಳುತ್ತಾರೆ. ಬ್ರಹ್ಮವೈವರ್ತ ಪುರಾಣದಲ್ಲಿ ಹೇಳಬೇಕಾದ್ರೆ ಏನಾಗ್ತದೆ ಅಂದರೆ, ದ್ವಾದಶಿ ಊಟಕ್ಕೆ ಕೂತ್ಕೊಳ್ತಾರೆ ದುರ್ವಾಸರು. ಅವ್ರು ಊಟಕ್ಕೆ ಕೂತು ಬಿಡ್ತಾರೆ. ಊಟಕ್ಕೆ ಕೂತಾದ್ಮೇಲೆ ಏನಾಗುತ್ತಂತಲ್ಲಿ ಊಟದಲ್ಲಿ ಒಂದು ಕೂದಲು ಬರ್ತದಂತವ್ರು. ಕೂದಲು ಬಂದಾಗ ಸಿಟ್ಟು ಮಾಡ್ಕೊಂಡು ಹೋಗ್ತಾರೆ ಅವರು. ಆವಾಗ ಚಕ್ರ ಹಿಂದೆ ಬರ್ತದೆ. ಇದು ಬೇರೆಯೇ ಕಥೆ. ಅಂತೂ ಒಟ್ಟು ಏನು ಅಂತಂದರೆ, ಇದರ ಅಭಿಪ್ರಾಯ ಏನು ಅಂದರೆ, ಏಕಾದಶಿಗೆ ಮಹತ್ವವನ್ನು ಕೊಡೋದು ಮತ್ತು ಭಗವಂತನ ಚಕ್ರದ ಮಹಿಮೆಯನ್ನು ಜಗತ್ತಿಗೆ ತಿಳಿಸೋದು. ಈ ಹಿನ್ನೆಲೆಯಲ್ಲಿ ಹೊರಟಿರುವಂಥದ್ದು ಈ ಕಥೆ ಅಂತ ಹೇಳ್ತಾರೆ. ಆದ್ದರಿಂದ ಅಂಥದ್ದು. ಆದ್ದರಿಂದ ಏಕಾದಶಿ ಉಪವಾಸ ಅನ್ನೋದು ಬಹಳ ಶ್ರೇಷ್ಠವಾದಂಥ ವ್ರತ ಅಂತಿದೆ. ಈ ವ್ರತವನ್ನು ಮಾಡಲಿಲ್ಲ ಅಂದರೆ ಯಾವ ವ್ರತ ಮಾಡಿದರೂ ಕೂಡ ಫಲ ಇಲ್ಲ. ಯಾವ ವ್ರತನೂ, ಎಲ್ಲ ವ್ರತಗಳ ಮಾಡಿ ಏಕಾದಶಿ ಮಾಡದವನ ಒಲ್ಲನೋ ಹರಿಕೊಳ್ಳನು ಅಂತ. ಎಲ್ಲ ಕುಸುಮಗಳಿದ್ದು ತುಳಸಿ ಇಲ್ಲದ ಪೂಜೆ ಒಲ್ಲನೋ ಹರಿಕೊಳ್ಳನು ಅಂತ. ಹಾಗಾಗಿ ಏಕಾದಶಿ ಅನ್ನುವಂಥ ವ್ರತ ಶ್ರೇಷ್ಠವಾದಂಥ ವ್ರತ, ವ್ರತಗಳ ರಾಜ ಅಂತ ಹೇಳುತ್ತಾರೆ. ಆದ್ದರಿಂದ ಅಂಥ ವ್ರತವನ್ನು ಮಾಡಲೇಬೇಕು. ಅದಕ್ಕೆ ಶಾಸ್ತ್ರಗಳೆಲ್ಲ ಹೇಳ್ತದೆ. ಮಧ್ವಾಚಾರ್ಯ ಹೇಳಿದ್ದಾರೆ ಸಂಗ್ರಹ ಮಾಡಿ, ನಭೋಕ್ತವ್ಯಂ ಸಂಪ್ರಾಪ್ತೆ ಹರಿವಾಸರೇ. ಈ ಹರಿವಾಸರ ಬರ್ತದಲ್ಲ, ಹರಿದಿನ ಬರ್ತದಲ್ಲ, ಆವತ್ತಿನ ದಿವಸ ಎಷ್ಟು ಕಷ್ಟ ಬಂದರೂ ಕೂಡ ನಭೋಕ್ತವ್ಯಂ ಅವತ್ತು ಊಟ ಮಾಡಬಾರದು ಅಂತ ಹೇಳುತ್ತಾರೆ. ಊಟ ಮಾಡಬಾರ್ದು, ತಿನ್ನಬಾರ್ದಂತ, ಏನನ್ನು ಕೂಡ ತಿನ್ನಬಾರದು ಅಂತ ಹೇಳಿದ್ದಾರೆ. ಆವತ್ತಿನ ದಿವಸ ಏನಾದರೂ ತಿಂದರೆ, ಅನ್ನ ಇರ್ತದಲ್ಲ, ಒಂದು ಅಗಳು ಅನ್ನದಲ್ಲಿ ಎಷ್ಟೋ ಕೋಟಿ ಪಾಪಗಳು ಸೇರಿರ್ತವಂತೆ. ತಿಂದರೆ ಅನ್ನ ತಿಂದ್ವಿ ಅಂದರೆ ಪಾಪವನ್ನೇ ತಿಂದ್ವಿ ಅಂತ ಅರ್ಥ. ಆದ್ದರಿಂದ ಸುತರಾಮ್ ಏನೋ ಅವಲಕ್ಕಿ ತಿಂತಿರ್ತಾರೆ, ಪಾಪ ಏನೋ ರೋಗ ರುಜಿನ ಇರ್ತದೆ, ಅದು ಪರವಾಗಿಲ್ಲ, ಅನ್ನ ಮಾತ್ರ ತಿನ್ನಬಾರ್ದು. ಅನ್ನ ತಿಂದ್ವಿ ಅಂತಾದರೆ ಅದು ದೊಡ್ಡ ಸಮಸ್ಯೆ. ಅದು ಅಂದರೆ ಎಷ್ಟೋ ಜನ್ಮದ ಪಾಪಗಳೆಲ್ಲ ಒಂದು ದಿನದಲ್ಲಿ ಸೇರ್ಕೊಂಡ್ಬಿಡ್ತದಂತೆ. ಆದ್ದರಿಂದ ತಿನ್ನಬಾರದು. ಏಕಾದಶಿಯನ್ನು ಮೀರಲಿಕ್ಕೆ ಇಲ್ಲ. ಆದರೆ ಮೀರಿದರೆ ಇದಕ್ಕೊಂದು ಪ್ರಾಯಶ್ಚಿತ್ತವೂ ಇದೆ. ಅದನ್ನು ಹೇಳ್ತಾರೆ ಶಾಸ್ತ್ರಕಾರರು. ಪ್ರಾಯಶ್ಚಿತ್ತ ಮಾಡ್ಬೋದು ಅಂತ ಒಂದು ಏಕಾದಶಿ ಉಪವಾಸ ಮಾಡಿದರೆ. ಏನು ಪ್ರಾಯಶ್ಚಿತ್ತ ಅಂದರೆ, ಈ ಶ್ರೀರಂಗ ಅಂತ ಒಂದು ಕ್ಷೇತ್ರ ಇದೆ. ಶ್ರೀರಂಗದಲ್ಲಿ 7 ಪ್ರಾಕಾರಗಳಿದ್ದಾವೆ. ಅಲ್ಲೊಂದು ಪ್ರಾಕಾರೋತ್ಸವ ಅಂತ ಮಾಡುತ್ತಾರೆ. ಯಾವಾಗಾದರೂ ಹೋದರೆ ಮಾಡ್ಬೋದು, ಯಾರು ಬೇಕಾದರೂ ಮಾಡ್ಬೋದು. 7 ಪ್ರಾಕಾರಗಳನ್ನು ಸುತ್ತಿ ಪ್ರದಕ್ಷಿಣೆ ಮಾಡುವಂಥ ಒಂದು ಕ್ರಮ ಇದೆ, ಪ್ರಾಕಾರೋತ್ಸವ ಅಂತ.
ಒಂದು ಸರ್ತಿ ಪ್ರಾಕಾರೋತ್ಸವ ಮಾಡೋದ್ರೊಳಗೇನೆ ಬಿದ್ದೋಗಿರ್ತಾನೆ ಮನುಷ್ಯ, ಅಷ್ಟು ದೊಡ್ಡದದು. ಹಾಗಾಗಿ 7 ಪ್ರಾಕಾರಗಳಲ್ಲಿ ಸುತ್ತು ಬರಬೇಕು, ಅದು ಪ್ರದಕ್ಷಿಣೆ ಮಾಡಿ ಬರಬೇಕು. ಅಂಥದ್ದು ಎಷ್ಟು ಮಾಡಬೇಕು ಅಂತ ಹೇಳಿದರೆ ಅಂಥದ್ದನ್ನು 50 ಲಕ್ಷ ಪ್ರಾಕಾರೋತ್ಸವ ಮಾಡಬೇಕಂತ. 50 ಲಕ್ಷ ಪ್ರಾಕಾರೋತ್ಸವ. ಅದಕ್ಕೆ 50 ಲಕ್ಷ ಪ್ರಾಕಾರೋತ್ಸವ ಮಾಡಬೇಕು. ಅಲ್ಲ ಪರವಾಗಿಲ್ಲ, ಅದನ್ನು ಮಾಡಿದ್ರು ಆಯ್ತು, ಕಡೆ ಉಪವಾಸ ಬಿಟ್ಬಿಡೋಣ ಅಂತೀವಿ, ಹೊಡೆದು ಬಿಡೋಣ ಚೆನ್ನಾಗಿ, ಏಕಾದಶಿ ಪ್ರಾಕಾರೋತ್ಸವ ಮಾಡಿಬಿಡೋಣ ಅಂದರೆ ಅದಕ್ಕೆ ಹೇಳ್ತಾರೆ ಮತ್ತೆ ಆ ಪ್ರಾಕಾರೋತ್ಸವ ಎಷ್ಟು ಯಾವಾಗ ಆಗಬೇಕು ಅಂದರೆ ಇವತ್ತು ಏಕಾದಶಿ ಉಪವಾಸ ಬಿಟ್ಟರೆ ಮುಂದಿನ ಏಕಾದಶಿ ಬರೋದ್ರೊಳಗೆ 50 ಲಕ್ಷ ಪ್ರದಕ್ಷಿಣೆ ಮುಗಿದೋಗಿರಬೇಕು. ಅಕಸ್ಮಾತ್ ಏನಾದರೂ ಉಳಿಸ್ಕೊಂಡ್ರೆ ಮತ್ತು 100 ಅಂದರೆ 1 ಕೋಟಿ ಆಗ್ತದೆ ಅಂತ, ಹಿಂಗೆ ಬೆಳೀತಾ ಹೋಗ್ತದೆ. ಆದ್ದರಿಂದಾಗಿ ಅಂದರೆ ಅಭಿಪ್ರಾಯ ಏನು ಅಂದರೆ ಅಷ್ಟು ಮಾಡಲಿಕ್ಕೆ ಆಗಲ್ಲ ನಮಗೆ, ಆದ್ದರಿಂದ ಉಪವಾಸ ಮಾಡ್ಕೊಂಡಿರಲಿ ಸುಮ್ಮನೆ ಅಂತ ಅರ್ಥ, ಅದನ್ನು ಮಾಡಬೇಕು ಅಂತ. ಹಾಗೆ ಇಂಥ ಒಂದು ವಿಶಿಷ್ಟವಾಗಿರುವಂಥ ವ್ರತ, ಆ ವ್ರತದ ಬಗ್ಗೆ ಅದರ ಮಹಿಮೆಯನ್ನೆಲ್ಲ ತಿಳಿಸಿಕೊಟ್ಟಂಥ ಮಹಾತ್ಮ ಇವನು ಅಂತ ಹೇಳ್ತಾರೆ. ಇದು ಇವನ ಚರಿತ್ರೆ. ಹೀಗೆ ನಾಭಾಗ ಇವರದೆಲ್ಲ. ಆಮೇಲೆ ವೈವಸ್ವತ ಮನುವಿಗೆ ಮೊದಲನೇ ಮಗ ಇದ್ದ, ಅವನ ಹೆಸರು ಇಕ್ಷ್ವಾಕು ಅಂತ. ಇಕ್ಷ್ವಾಕು, ಆ ಇಕ್ಷ್ವಾಕು ಏನಿದ್ದಾನೆ, ಇಕ್ಷ್ವಾಕು ರಾಜ, ಅವನಿಗೇನಾಯಿತು, ಕ್ಷುವತಸ್ತು ಮನೋರ್ಜಜ್ಞೆ ಇಕ್ಷ್ವಾಕುರ್ ಗ್ರಾಣತಸ್ಸುತಃ. ಈ ವೈವಸ್ವತ ಮನುವಿಗೆ ಸೀನಿದಾಗ ಹುಟ್ಟಿದವನಂತವನು, ಸೀನಿದಾಗ ಇಕ್ಷ್ವಾಕು ಕ್ಷುವತೋ ಮನೋಹ. ಆಮೇಲೆ ಅವನಿಗೇನಾಯಿತಂತೆ, ಅವನಿಗೆ ತಸ್ಯ ಪುತ್ರಶ ತಜ್ಜೇಷ್ಠ ವಿಕುಕ್ಷಿ ನಿಮಿದಂಡಕಾಹ. ಅವನಿಗೆ 3 ಜನ ಮಕ್ಕಳಿದ್ದರಂತೆ, 3 ಜನ. ಯಾರವರು ಅಂದರೆ ವಿಕುಕ್ಷಿ, ನಿಮಿ, ದಂಡಕ ಅಂತ 3 ಜನ ಮಕ್ಕಳಂತವನು. ಆ 3 ಜನ ಮಕ್ಕಳಲ್ಲಿ ಅದರಲ್ಲಿ ಅವನಿಗೆ ಈ ಏನು ಮೊದಲನೇ ಮಗ ಇದ್ದ ಅಂದರೆ ವಿಕುಕ್ಷಿ ಅಂತ, ಅವನ ಹೆಸರು ವಿಕುಕ್ಷಿ. ಅಂದರೆ ವಿಕುಕ್ಷಿ ಅಂದರೆ ಕುಕ್ಷಿ ಅಂದರೆ ಎದೆ ಅಂತ ಅರ್ಥ, ವಕ್ಷಸ್ಥಳ, ಅದು ಬಹಳ ವಿಶಾಲವಾಗಿತ್ತು, ಆದ್ದರಿಂದ ವಿಕುಕ್ಷಿ ಅಂತ ಹೆಸರು. ಇನ್ನೊಂದು ಕೂಡ ಕುಕ್ಷಿ ಅಂದರೆ ಹೊಟ್ಟೆ ಅಂತಲೂ ಕೂಡ ಅರ್ಥ ಇದೆ. ಅವನ ಹೊಟ್ಟೆ ಸ್ವಲ್ಪ ದೊಡ್ಡದಿತ್ತಂತೆ, ಅಂದರೆ ಊಟ ಗೀಟ ಎಲ್ಲ ಚೆನ್ನಾಗೇ ತಗೊಳ್ತಿದ್ದ ಸ್ವಲ್ಪ, ಆದ್ದರಿಂದಾಗಿ ಅವನಿಗೆ ವಿಕುಕ್ಷಿ ಅಂತ ಹೆಸರು. ತೇಷಾಂ ಪುರಸ್ತಾದ ಭವನ್ ನಾರ್ಯಾವರ್ತೆ ನೃಪ ನೃಪ. ಆಮೇಲೆ ಅವನಿಗೆ ಏನಾಯಿತಂತೆ, ಒಮ್ಮೆ ಏಕದ ಅಷ್ಟಕಾ ಶ್ರಾದ್ದ, ಅವನ ಇಕ್ಷ್ವಾಕುವಿಗೆ ಶ್ರಾದ್ದದಲ್ಲಿ ಭಾರೀ ಆಸಕ್ತಿ ಅಂತೆ. ಒಂದು ವರ್ಷದಲ್ಲಿ 96 ಶ್ರಾದ್ದಗಳು ಬರ್ತಾರೆ. ಈಗ ನಾವೆಲ್ಲ ಏನು ಮಾಡ್ತೀವಿ, ಒಂದು ಸಾಂವತ್ಸರಿಕ ಶ್ರಾದ್ದ, ಇನ್ನೊಂದು ಈ ಏನಂತಾರೆ ಪಕ್ಷ ಶ್ರಾದ್ದ, 2 ಮಾಡಿ ಸುಮ್ಮನೆ ಆಗಿಬಿಡ್ತೀವಿ. ಇದಲ್ಲದೆ 96 ಶ್ರಾದ್ದ ಅಂತಿದೆ, ಷಣ್ಣವತಿ ಶ್ರಾದ್ದ ಅಂತ ಹೇಳ್ತಾರೆ. ಹರಿಕಥಾಮೃತ ಸಾರ ಓದ್ದವರಿಗೆಲ್ಲ ಗೊತ್ತಿರ್ತದೆ ಷಣ್ಣವತಿ ಅಂತ. 96 ಶ್ರಾದ್ದಗಳಿದ್ದಾರೆ, ಅದರಲ್ಲೊಂದು ಅಷ್ಟಕಾ ಶ್ರಾದ್ದ ಅಂತ ಬರ್ತದೆ. ಅವನು ಆ ವ್ರತ ಹಿಡ್ಕೊಂಡಿದ್ದಂತೆ, 96 ಶ್ರಾದ್ದ ಮಾಡಬೇಕು ಅಂತ ಇಕ್ಷ್ವಾಕು ವ್ರತ ಹಿಡಿದಿದ್ದ. ಆ ವ್ರತ ಹಿಡಿದು ಏನು ಮಾಡಿದ್ದಂತೆ, ಆ ವ್ರತವನ್ನು ಮಾಡಬೇಕು ಅಂತ ಅಷ್ಟಕಾ ಶ್ರಾದ್ದಕ್ಕೆ ವ್ಯವಸ್ಥೆ ಮಾಡಿಕೊಂಡ. ಆ ಶ್ರಾದ್ದದಲ್ಲಿ ಬಹಳ ಮುಖ್ಯ ಏನು ಅಂದರೆ, ಶ್ರಾದ್ಧೇ ತ್ರೀಣಿ ಪ್ರಶಂಸ್ಯಂತಿ ಶೌಚಮಕ್ರೋಧ ಮತ್ವರ. ಶ್ರಾದ್ದದಲ್ಲಿ 3 ಇರಬೇಕು. ಶೌಚ, ಶುದ್ಧತೆ, ಶುದ್ಧವಾದ ವಸ್ತುಗಳನ್ನು ಬಳಸಬೇಕು, ತಾವು ಶುದ್ಧವಾಗಿರಬೇಕು. ಏನಂತಾರೆ, ತಾವು ತಿನ್ಲಿಕ್ಕೆ ಮಾತ್ರ ಒಳ್ಳೆ ಸೋನಾ ಮಸೂರಿ ಅಕ್ಕಿ ಇಟ್ಟುಕೊಂಡು ಪಿಂಡ ಕಟ್ಟಲಿಕ್ಕೆ ಮಾತ್ರ ನುಚ್ಚಕ್ಕಿ ಹಾಕಿಬಿಟ್ರೆ ಅದು ಶ್ರಾದ್ದದ ಫಲ ಎಲ್ಲ ಹೊರಟೋಗಿಬಿಡ್ತದೆ. ಅದಕ್ಕೆ ಅಲ್ಲೂ ಕೂಡ ಚೆನ್ನಾಗಿ ಬಳಸಬೇಕಂತ, ಒಳ್ಳೊಳ್ಳೆ ಅಕ್ಕಿಯನ್ನೇ ಬಳಸಬೇಕು ಅಂತ ಹೇಳ್ತಾರೆ. ಹೀಗೆ ಶ್ರಾದ್ಧೇ ತ್ರೀಣಿ ಪ್ರಶಂಸ್ಯಂತಿ ಶೌಚಂ. ಇನ್ನೊಂದು ಅಕ್ರೋಧಂ, ಆವತ್ತಿನ ದಿವಸ ನಮ್ಮ ಆಸ್ತಿ ಬಿಡಬೇಕಂತೆ, ಆಸ್ತಿ ಇಟ್ಕೊಳ್ಬಾರ್ದು. ಯಾವುದು ನಮ್ಮ ಆಸ್ತಿ ಅಂದರೆ, ಎಲ್ರಿಗೂ ಯಾವ ಆಸ್ತಿ ಇಲ್ದಿದ್ದರೂ ಕೂಡ ಸಿಟ್ಟು ಅನ್ನೋದು ಇರ್ತದೆ, ಸಿಟ್ಟು ಬಿಡಬೇಕಂತ. ಅವತ್ತು ಸಿಟ್ಟು ಮಾಡ್ಕೊಳ್ಬಾರ್ದು ಶ್ರಾದ್ದದ ದಿವಸ. ಯಾಕೆಂದರೆ ಶ್ರಾದ್ದದ ದಿವಸವೇ ಸಿಟ್ಟು ಜಾಸ್ತಿ ಬರ್ತಿರ್ತದೆ. ಶ್ರಾದ್ದದ ದಿವಸ ಯಾಕೆ ಅಂದರೆ ಒದ್ದೆ ಉಟ್ಟುಕೊಳ್ತಾರೆ, ಓಡಾಡ್ತಿರ್ತಾರೆ, ಹಿಂಸೆ ಆಗ್ತಿರ್ತದೆ, ತಡಿಲಿಕ್ಕೆ ಆಗ್ತಿರಲ್ಲ. ತುಂಬ ಹೊತ್ತಾದರೆ ಆಚಾರ ಬಂದಿರಲ್ಲ, ಆಚಾರ ಬರಲಿಲ್ಲ ಅಂದರೆ ಇವರು ತಡ ಮಾಡಿರ್ತಾರೆ, ಏನೋ ಒಂದು ಅವ್ಯವಸ್ಥೆ ಆಗಿರ್ತದೆ ಶ್ರಾದ್ದದ ದಿವಸ. ಅದಕ್ಕೆ ಸರಿಯಾಗಿ ಸಿಟ್ಟು ಬರ್ತಿರ್ತದೆ. ಆದ್ದರಿಂದ ಅವತ್ತು ಸಿಟ್ಟು ಮಾಡ್ಕೋಬಾರ್ದು. ಅಕ್ರೋಧಂ, ಅತ್ವರ, ಅತ್ವರ ಮತ್ತು ತ್ವರೆ ಮಾಡಬಾರ್ದು. ವೇಗಂ, ಆಚಾರ್ಯ ಬೇಗ ಕೆಲಸ ಇದೆ, ನನಗೆ ಹೋಗಬೇಕು, ನೀವು ಬೇಗ ಮುಗಿಸ್ರಿ, ನನಗೆ ಸಾಕು, ಹಾಗೆಲ್ಲ ಮಾತಾಡಬಾರ್ದು ಅಂತ. ಶ್ರದ್ಧೆಯಿಂದ ಅವತ್ತೊಂದು ದಿವಸ ಆದರೂ ಮಾಡಬೇಕು. ಅಂಥ ರೀತಿ ಶ್ರಾದ್ದ ಮಾಡ್ತಿದ್ದಂತೆ ಇಕ್ಷ್ವಾಕು. ಆಗೆಲ್ಲ ಶ್ರಾದ್ದದಲ್ಲಿ ಹ್ಯಾಕ್ ಕ್ರಮ ಇತ್ತು ಅಂದರೆ, ಶ್ರಾದ್ದಕ್ಕೆ ಅಂತ ಅವತ್ತಿನ ದಿವಸ ಮಾಡಬೇಕಾದ್ರೆ ಕಾಡಿಗೆ ಹೋಗಿ ಮಾಂಸ ತೊಗೊಂಡು ಬಾ ಅಂತ ಕಳಿಸಿದ್ನಂತೆ ಈ ವಿಕುಕ್ಷಿಯನ್ನು. ಮಾಂಸ ತೊಗೊಂಡು ಅಂದರೆ ಆ ಕಾಲದಲ್ಲೆಲ್ಲ ಶ್ರಾದ್ದದಲ್ಲಿ ಮಾಂಸವನ್ನು ಬಳಸುವಂಥ ಪದ್ಧತಿ ಇತ್ತು. ಈಗ ಮಾಂಸ ಇಲ್ಲ, ಅದನ್ನು ನಿಷೇಧ ಮಾಡಿದ್ದಾರೆ ಕಲಿಯುಗದಲ್ಲಿ. ಮಾಂಸ ಇಲ್ಲ.
ಮಾಂಸದ ಸ್ಥಾನದಲ್ಲಿ ಉದ್ದು ಬಳಸಬೇಕು. ಉದ್ದು 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 ಅಂದರೆ ಈ ಉದ್ದಿನ ಬೇಳೆ ಇದೇನು ಮಾಡ್ತಾರೆ, ವಡೆ ಗಿಡೆ ಮಾಡ್ತಾರಲ್ಲ, ತೂತು ವಡೆ ಅಂತೆಲ್ಲ ಮಾಡಿರ್ತಾರೆ, ಅದೆಲ್ಲವೂ ಕೂಡ ಏನಿದೆ ಅಲ್ವಾ ಅದನ್ನು ಬಳಸಬೇಕು ಅಂತ ಹೇಳ್ತಾರೆ. ಅದು ಮಾಂಸದ ಸ್ಥಾನದಲ್ಲಿ ಮಾಡುವಂಥದ್ದು. ಅಂಥದ್ದನ್ನು ಆಗ ಆಗ ಅವನೇನು ಮಾಡಿದ್ನಂತೆ, ಮಾಂಸ ಬೇಕು ಅಂತ ವಿಕುಕ್ಷಿಯನ್ನು ಕಾಡಿಗೆ ಕಳಿಸಿದ್ನಂತೆ. ವಿಕುಕ್ಷಿಯನ್ನು ಕಾಡಿಗೆ ಕಳಿಸಿದರೆ ಕಾಡಿಗೆ ಹೋದ ವಿಕುಕ್ಷಿ ಹೋದವನೇ ಏನು ಮಾಡಿದ, ಸ್ವಲ್ಪ ಆಗಲೇ ಹೇಳಿದ್ನಲ್ಲ ಅವನು ಹೊಟ್ಟೆ ಸ್ವಲ್ಪ ದೊಡ್ಡದೇ ಇತ್ತು ಒಂದು. ಶೇಷಂ ನಿವೇದಯಾಮಾಸ ತಥೇತಿ ಸವನಂ ಗತ್ವಾ ಮೃಗಾನ್ ಹತ್ವಾ ಕ್ರಿಯಾರ್ಹಕಾನ್ ಶ್ರಾಂತೋ ಬುಭುಕ್ಷಿತೋ ವೀರಃ ಶಶಮಾದಮದ ಅಪಸ್ಮೃತಿ. ಆಮೇಲೆ ಏನು ಮಾಡಿದ್ನಂತೆ, ಆ ವಿಕುಕ್ಷಿ ಬರಬೇಕಾದ್ರೆ ಒಂದು ಮೊಲವನ್ನು ಕೊಂದು ಮೊಲದ ಮಾಂಸ ತನ್ನಂತೆ. ಆ ಮೊಲದ ಮಾಂಸ ತರಬೇಕಾದ್ರೆ ಏನು ಮಾಡಿದ್ನಂತೆ, ಆ ಮಾಂಸವನ್ನು ಬರಬೇಕಾದ್ರೆ ದಾರಿಯಲ್ಲೇನೆ ಅವನಿಗೆ ಸ್ವಲ್ಪ ಹಸಿವೆ ಆಯಿತು. ಅವನ ಹೊಟ್ಟೆ ಭಾಗ ಸ್ವಲ್ಪ ಜಾಸ್ತಿ ಇತ್ತು ಹೊಟ್ಟೆ, ಅದಕ್ಕೆ ಹಸಿವೆ ಆಯಿತು ಅಂತ ಹೇಳ್ಬಿಟ್ಟು ಏನು ಮಾಡಿದ್ನಂತೆ, ಅದರಲ್ಲೇ ಒಂದು ಸ್ವಲ್ಪ ಮಾಂಸ ತಿಂದು ಉಳಿದ ಮಾಂಸವನ್ನು ತನ್ನಂತೆ. ಉಳಿದ ಮಾಂಸವನ್ನು ತಂದು ಶ್ರಾದ್ದಕ್ಕೆ ಅಂತ ಕೊಟ್ಟ. ಶೇಷಂ ನಿವೇದಯಾಮಾಸ ಪಿತ್ರೇ ತೇನ ಚ ತದ್ಗುರು ಕೊಟ್ಟ. ಆಗ ಅದನ್ನು ವಸಿಷ್ಠ ಮಹರ್ಷಿಗಳವರು ಕುಲಪುರೋಹಿತರು ಅವರು ಪ್ರೋಕ್ಷಣೆ ಮಾಡಿದ್ರಂತೆ. ಅವರು ಪ್ರೋಕ್ಷಣೆ ಮಾಡ್ತಾ ಇದ್ದಂತೇನೆ ಅರ್ಥ ಆಗಿಬಿಡುತ್ತೆ ಅವರಿಗೆ, ಇಲ್ಲ ಇದು ಉಚ್ಚಿಷ್ಟ ಆಗಿದೆ ಅಂತ ಗೊತ್ತಾಗಿಬಿಡುತ್ತೆ. ಚೋದಿತ ಪ್ರೋಕ್ಷಣಾಯ ದುಷ್ಟಮೇತದ ಕರ್ಣಕಂ, ಇದು ಶ್ರಾದ್ದಕ್ಕೆ ಬರೋದಿಲ್ಲ, ಇದು ಅಶುಚಿಯಾಗಿದೆ ಅಂತ ಹೇಳಿ. ಹೇಗೆ ಅಂತ ಅವಾಗ ಕೇಳಿದಾಗ, ಇಕ್ಷ್ವಾಕು ಕೇಳಿದಾಗ ಇವರು ಹೇಳಿದರು, ವಸಿಷ್ಠರು ಹೇಳಿದರು, ನಿಮ್ಮ ಮಗ ಏನು ಮಾಡಿದ್ದಾನೆ, ಭಕ್ಷಣೆ ಮಾಡಿ ಬಂದಿದ್ದಾನೆ ಅಂತ ಹೇಳಿದ ಕೂಡಲೇ ಎಂಥ ಶ್ರಾದ್ದದ ಬಗ್ಗೆ ನಿಷ್ಠೆ ಇಟ್ಟುಕೊಂಡಿದ್ದ ಆ ವ್ಯಕ್ತಿ ಇಕ್ಷ್ವಾಕು ಅಂದರೆ, ಅವನೇನು ಮಾಡಿದ್ನಂತೆ, ಸತು ವಿಪ್ರೇಣ ಸಂವಾದಂ ಜಾಪಕೇನ ಸಮಾಚರನ್ ತ್ಯಕ್ವಾ ಕಲೇವರಂ ಯೋಗಿ. ಆ ಕೂಡಲೇ ಏನು ಮಾಡಿದ, ಆ ಮಾಂಸವನ್ನು ಬಿಸಾಕಿ ಮಗನನ್ನು ಕರೆದು, ಇನ್ನು ನನ್ನ ಮಗನ ನಿನಗೆ ನನ್ನ ರಾಜ್ಯದಲ್ಲಿ ಅವಕಾಶ ಇಲ್ಲ, ನೀನು ಕಾಡಿಗೆ ಹೋಗು ಅಂತ ಅವನಿಗೆ ಊರಿಂದ ಹೊರಗೆ ಹಾಕಿಬಿಟ್ನಂತ. ಅವನನ್ನು ಊರಿಂದ ಬಹಿಷ್ಕಾರ ಹಾಕಿದ್ನಂತೆ. ಅವನು ಹೀಗೆ ಹೊಗೆ ಬಿಟ್ಟ ಅವನ ಕಡೆಗೆ. ಹೋದ ಕೂಡಲೇ ಆಗ ಇವನಿಗೂ ಪ್ರಾಯಶ್ಚಿತ್ತ ಆಯಿತು. ಅಂದರೆ ಅರ್ಥ ಮಾಡಿಕೊಳ್ಳ್ರಿ, ಇದರಿಂದ ಒಂದು ಶ್ರಾದ್ದ ಕರ್ಮವನ್ನು ಮಾಡುವಾಗ ಎಷ್ಟು ಶ್ರದ್ಧೆಯಿಂದ ಮಾಡ್ತಾ ಇದ್ದರು ಸೂರ್ಯವಂಶದ ರಾಜರು ಅಂತ ತಿಳ್ಕೊಂಡು. ಅಷ್ಟು ಶ್ರದ್ಧೆ ಅವರಿಗೆ. ಅವರನ್ನು ನೋಡಿಕೊಂಡು ನಾವು ಕೂಡ ಆ ಶ್ರದ್ಧೆಯನ್ನು ಬೆಳೆಸ್ಕೊಳ್ಬೇಕು ಅಂತಾರೆ ಶ್ರಾದ್ದದಲ್ಲಿ. ಆಮೇಲೆ ಇವನು ಇಕ್ಷ್ವಾಕು ಏನಾದ, ಅವನೇ ರಾಜ್ಯ ಆಳಿದ. ಅವನ ರಾಜ್ಯದಲ್ಲಿ ಇರೋ ತನಕ ಈ ವಿಕುಕ್ಷಿ ಊರಿಗೆ ಬರಲಿಲ್ಲ, ಕಾಡಲ್ಲೇ ಇದ್ದಂತೆ. ಕಾಡಲ್ಲೇ ಇದ್ದುಕೊಂಡು ಅಲ್ಲಿ ಏನು ಮಾಡಿದ್ನಂತೆ, ವಿಶೇಷವಾಗಿ ಬೇರೆ ಬೇರೆ ಋಷಿಗಳಿಂದಾಗಿ ತತ್ವಜ್ಞಾನವನ್ನು ಉಪದೇಶ ಪಡೆದಂತೆ ಆ ವಿಕುಕ್ಷಿ. ಅವನಿಗೆ ಇನ್ನೊಂದು ಹೆಸರು ಇತ್ತು, ಶಶಾದ ಅಂತ ಹೆಸರು. ಸಂಸ್ಕೃತದಲ್ಲಿ ಶಶ ಅಂದರೆ ಮೊಲ ಅಂತ ಅರ್ಥ. ಆ ಮೊಲವನ್ನು ತಿಂದವನು, ಅದ ಅಂದರೆ ಭಕ್ಷಣ ಅಂತ ಅರ್ಥ. ಆದ್ದರಿಂದ ಮೊಲ ತಿಂದವನಾದ್ರಿಂದ ಅವನಿಗೆ ಶಶಾದ ಅಂತ ಹೆಸರಿತ್ತು ಅಂತ ಹೇಳ್ತಾರೆ. ಹೀಗೆ ಅಂಥ ರಾಜ ಆದ ಇವನು. ಆಮೇಲೆ ತಂದೆ ಸತ್ತ ಮೇಲೆ ಇವನು ಊರಿಗೆ ಬಂದಂತೆ. ಮತ್ತೆ ಪಿತರಿಯು ಪರತೆ ತೇದ್ವೇತ್ಯ ವಿಕುಕ್ಷಿ ಪೃಥಿವೀ ಮಿಮಾಂ. ಆಮೇಲೆ ಬಂದು ಇವನೇ ರಾಜ್ಯವನ್ನು ಆಳಿದಂತೆ. ಹೀಗೆ ಇಷ್ಟನ್ನೆಲ್ಲ ಮಾಡಿದಂಥವನವನು ಶಶಾದ. ಆ ಶಶಾದನ ಮಗ ಒಬ್ಬ ಇದ್ದ, ಶಶಾದನಿಗೊಬ್ಬ ಮಗ. ಅವನ ಹೆಸರೇನು ಅಂದರೆ ಕಕುಸ್ತ ಅಂತ ಹೆಸರಂತೆ. ಕಕುಸ್ತ ಅಂತಂದರೆ ಬರೀ ಅವನಿಗೆ ಕಕುಸ್ತ ಅಂತ ಒಂದೇ ಅಲ್ಲ, 3 ಹೆಸರಿತ್ತಂತೆ ಅವನಿಗೆ. ಪುರಂಜಯ, ಇಂದ್ರವಾಹ, ಕಕುಸ್ತ ಅಂತ ಹೆಸರಂತವನು. ಯಾಕೆ ಅಂತಂದರೆ ದೇವತೆಗಳಿಗೆ ದೈತ್ಯರ ಜೊತೆಗೆ ಒಮ್ಮೆ ಯುದ್ಧ ನಡೀತಂತೆ. ಆಗ ಈ ರಾಜನ ಸಹಾಯವನ್ನು ಕೇಳಿದ್ರಂತೆ. ರಾಜನ ಸಹಾಯ ಕೇಳಿದ್ದಕ್ಕೆ ಅವನು ಹೇಳಿದ್ನಂತೆ, ನಾನು ಯುದ್ಧಕ್ಕೆ ಬರ್ತೀನಿ, ಆದರೆ ಯುದ್ಧಕ್ಕೆ ಬಂದರೆ ಇಂದ್ರನೇ ನನಗೆ ವಾಹನ ಆಗಬೇಕು ಅಂತ ಕೇಳಿದ್ನಂತೆ. ಇಂದ್ರ ವಾಹನ ಆದರೆ ಯುದ್ಧ ಮಾಡ್ತೀನಿ. ಆಯಿತು ಅಂತ ದೇವತೆಗಳೆಲ್ಲ ಸೇರಿ ಇಂದ್ರನ ಪ್ರಾರ್ಥನೆ ಮಾಡಿ ಇಂದ್ರನ್ನೇ ವಾಹನ ಮಾಡಿದರು. ಆಮೇಲೆ ಇಂದ್ರನ ವಾಹನವಾಗಿ ಆಮೇಲೆ ಇಂದ್ರ ಹೇಗೆ ಬಂದ ಅಂದರೆ ಸುಮ್ಮನೆ ಬರಲಿಲ್ಲ, ಎತ್ತಿನ ರೂಪದಲ್ಲಿ ಬಂದಂತ. ಎತ್ತಿನ ಮೇಲೆ ಕೂತ್ಕೊಂಡು ಇವನು ಯುದ್ಧ ಮಾಡಿದ. ಎತ್ತಿನ ಮೇಲೆ ಕೂತ್ಕೊಂಡು ಯುದ್ಧ ಮಾಡಿದ್ನಲ್ಲ, ಆವಾಗ ಇಡೀ ಏನು ರಾಕ್ಷಸರ ಪುರ ಇತ್ತು ಆ ಪುರವನ್ನೇ ಗೆದ್ದಂತೆ ಅವನು. ಆದ್ದರಿಂದ ಪುರವನ್ನು ಗೆದ್ದದ್ರಿಂದ ಪುರಂಜಯ ಅಂತ ಒಂದು ಹೆಸರು. ಇಂದ್ರನ ಮೇಲೆ ಅವನು ಸವಾರಿ ಮಾಡಿದ್ರಿಂದಾಗಿ ಇಂದ್ರವಾಹ ಅಂತ ಇನ್ನೊಂದು ಹೆಸರು. ಇನ್ನೊಂದು ಕಕುಸ್ತ ಅಂತ. ಯಾಕೆ ಅಂದರೆ ಕಕುತ್ ಅಂದರೆ ಸಂಸ್ಕೃತದಲ್ಲಿ ಈ ಎತ್ತಿರ್ತದೆ, ಎತ್ತಿನಿಗೆ ಈ ಮೇಲ್ಭಾಗದಲ್ಲಿ ಒಂದು ಡುಬ್ಬ ಇರ್ತದೆ, ಆ ಡುಬ್ಬಕ್ಕೆ ಕಕುತ್ ಅಂತ ಕರೀತಾರೆ. ಅದರ ಮೇಲೆ ಕುಳಿತವನಾದ್ರಿಂದಾಗಿ ಕಕುತ್ಸ್ಥ ಅಂತ ಹೆಸರಂತೆ ಅವನಿಗೆ. ಹೀಗೆ 3 ಹೆಸರು ಬಂದಿತ್ತು. ಅಂಥ ಮಹಾತ್ಮ ಇವನು ಅಂತ
ಇವನ ಬಗ್ಗೆ ಹೇಳಿದ್ದಾರೆ. ಇವನು ವಿಶೇಷವಾದಂತಹ ಸಾಧನೆಯನ್ನು ಮಾಡಿದಂಥ ವ್ಯಕ್ತಿ. ಇವರೆಲ್ಲ ಸೂರ್ಯವಂಶದಲ್ಲಿ ಬಂದಂಥ ಅನೇಕ ರಾಜರುಗಳು ಇವರೆಲ್ಲರೂ ಕೂಡ ಅಂತ ಹೇಳುತ್ತಾರೆ. ಇವನಾದ ನಂತರ ಮತ್ತೊಬ್ಬ ಕುವಲಯಾಶ್ವ ಅಂತೊಬ್ಬ ಬರ್ತಾನೆ. ಕುವಲಯಾಶ್ವ ಅಂತ, ಆ ಕುವಲಯಾಶ್ವನ ರಾಜನ ಕಥೆ ಅದು ಕೂಡ ಬಹಳ ಅದ್ಭುತವಾದಂಥ ರೋಚಕವಾದಂಥ ಚರಿತ್ರೆ ಇದೆ ಅವನದ್ದು ಕೂಡ. ಅವನು ವಿಶೇಷವಾದ ಸಾಧನೆ ಮಾಡಿದಂಥ ವ್ಯಕ್ತಿ. ಅವನದ್ದು ಒಂದು ವಿಚಿತ್ರವಾದ ಕಥೆ ಅವನದ್ದು. ಅವನು ಹೇಗೆ ದೇಶ ಆಳಿದ, ಕೆಲವು ರಾಕ್ಷಸರ ಸಂಹಾರ ಮಾಡುತ್ತಾನೆ, ಹೇಗೆ ಮಾಡಿದ ಅನ್ನೋದರ ಕಥೆ ಎಲ್ಲ ಬರ್ತದೆ. ಅದನ್ನು ಮತ್ತೆ ನಾಳೆ ದಿವಸ ಸೇರಿದಾಗ ಅದರ ಚಿಂತನೆ ಮಾಡೋಣ ಅಂತ ಹೇಳ್ತಾ ಇಂದಿನ ಉಪನ್ಯಾಸ ಕೃಷ್ಣ ಅರ್ಪಣೆ.